ನಮ್ಮ ಸಾಷ್ಟಾಂಗ ನಮಸ್ಕಾರಗಳು. ಇಂದಿನ ಪಾಠ ಪ್ರವಚನ ಸಂಖ್ಯೆ 16ನೇ ಏಪ್ರಿಲ್ 2020. ಶರ್ವರಿ ನಾಮ ಸಂವತ್ಸರ, ಉತ್ತರಾಯಣ, ವಸಂತ ಋತು, ಚೈತ್ರ ಮಾಸ, ಕೃಷ್ಣ ಪಕ್ಷಿ, ನವಮಿ, ಗುರುವಾರದ ದಿನ. ಓಕೆ, ಈಗ ನಾವು ನಿನ್ನೆ 28ನೇ ಶ್ಲೋಕದವರೆಗೂ ನಾವು ನೋಡಿದ್ವಿ. ಅಲ್ಲಿ ಏನ್ ಹೇಳ್ತಾ ಇದ್ದಾನೆ ಪರಮಾತ್ಮ? ನೋಡಪ್ಪ, ಯಾವುದೇ ಒಂದು ಜೀವಿ ಆಗ್ಲಿ ಕೆಲವು ಸಮಯಕ್ಕೆ ಅವ್ಯಕ್ತನಾಗಿರ್ತಾನೆ, ಮತ್ತೆ ಸ್ವಲ್ಪ ಸಮಯಕ್ಕೆ ಅವ್ಯಕ್ತನಾಗ್ತಾನೆ, ಮತ್ತೆ ಸ್ವಲ್ಪ ಸಮಯದ ನಂತರ ಅವ್ಯಕ್ತನಾಗಿ ಹೋಗ್ತಾನೆ. ಮತ್ತೆ ಇಂಥ ಪರಿಸ್ಥಿತಿ ಇದ್ದಾಗ ನೀನ್ ಯಾಕೆ ಚಿಂತೆ ಮಾಡ್ತೀಯ ಅಂತ ಭಗವಂತ ಅರ್ಜುನಂಗೆ ಹೇಳ್ಕೊಡ್ತಾ ಇದ್ದಾನೆ. ಹೇಗೆ ಕನಸಿನ ಮಕ್ಕಳು ಅನ್ಕೊಳ್ಳಿ, ಒಂದು ಕನಸಿನಲ್ಲಿ ಮಕ್ಕಳಿದ್ದಾರೆ. ಮೊದ್ಲವ್ರು ಇರ್ಲಿಲ್ಲ, ಕನಸು ನಡಿಬೇಕಾದ್ರೆ ಬಂದ್ರು, ಮತ್ತೆ ಎದ್ದ ತಕ್ಷಣ ಅಂದ್ರೆ ಕನಸು ಹೋದ ತಕ್ಷಣ ಆ ಮಕ್ಕಳು ಹೋದ್ರು. ಅಂತವ್ರಿಗೋಸ್ಕರ ನೀನ್ ಯಾಕೆ ಇಷ್ಟು ಶೋಕ, ಇಷ್ಟು ದುಃಖ ವ್ಯಕ್ತಪಡಿಸ್ತಾ ಇದೀಯಾ ಅಂತ ಮಾತಾಡ್ತಾರೆ. ಮುಂದೆ ಇನ್ನ ಅಂದ್ರೆ ಮಧ್ಯದಲ್ಲಿ ಅವ್ರು ಸ್ವಲ್ಪ ಚೇಂಜ್ ಮಾಡ್ತಾರೆ ಡೈರೆಕ್ಷನ್. ಒಂದ್ಸತಿ ಆತ್ಮದ ಬಗ್ಗೆ ಮಾತಾಡ್ತಾರೆ, ಮತ್ತೆ ಆಮೇಲೆ ಜೀವದ ಬಗ್ಗೆ ಮಾತಾಡೋದು. ಇವಾಗ ಅವ್ರೊಂದು ಬಹಳ ಒಂದು ವಿಶೇಷವಾದ ಒಂದು ವಿಚಾರ ಹೇಳ್ತಾರೆ ಅವರು. 29ನೇ ಶ್ಲೋಕ ನೋಡೋಣ ಎಲ್ಲಾರು. ಇವಾಗ ಕೆಲವು ಶ್ಲೋಕ ಮಾತ್ರ ನಾವು ಎಲ್ಲರೂ ಕಲ್ತು ಅದನ್ನ ರಿಸೈಟ್ ಮಾಡೋಣ. ಬಾಕಿ ಕೆಲವು ನಾನು ಒಬ್ನೇ ರಿಸೈಟ್ ಮಾಡ್ತೀನಿ, ಇನ್ನ ಕೆಲವು ನಾನು ರಿಸೈಟು ಮಾಡೋದಿಲ್ಲ. ಓಕೆ ಓಕೆ 29ನೇ ಶ್ಲೋಕ. ಆಶ್ಚರ್ಯವತ್ ಪಶ್ಯತಿ ಕಶ್ಚಿದೇನಂ ಆಶ್ಚರ್ಯವದ್ದದತಿ ತಥೈವ ಚಾನ್ಯಃ ಆಶ್ಚರ್ಯವಚ್ಚೈನಂ ಅನ್ಯಃ ಶೃಣೋತಿ ಶ್ರುತ್ವಾಪ್ಯೇನಂ ವೇದನ ಚೈವ ಕಶ್ಚಿತ್. ಓಕೆ, ಇಲ್ಲಿ ಇದನ್ನ ನಾವು ಸ್ವಲ್ಪ ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಇಲ್ಲಿ ಭಗವಂತ ಆಕ್ಚುಲಿ ಏನ್ ಮಾಡ್ತಾರೆ ಅಂದ್ರೆ, ಒಂದು ರೀತಿಯಿಂದ ನಮಗೆ ಎಚ್ಚರಿಕೆ ಕೊಡ್ತಾ ಇದ್ದಾನೆ. ಆಮೇಲೆ ಇನ್ನೊಂದು ರೀತಿ ಇಲ್ಲಿ ಪ್ರಾಪರ್ ಮಾರ್ಕೆಟಿಂಗ್ ಅಂದ್ರೆ ನಾವೇನು ಅಡ್ವರ್ಟೈಸ್ಮೆಂಟ್ ಅಂತೀವಲ್ಲ ಆ ರೀತಿ ಅದು ಒಂದು ಇಲ್ಲಿ ವ್ಯಕ್ತಪಡಿಸ್ತಾ ಇದ್ದಾನೆ. ಇಲ್ಲಿ ಏನಪ್ಪಾ, ಇವಾಗ ಹೇಗೆ ನಾವು ಯಾವ್ದಾದ್ರು ಒಂದು ಅದ್ಭುತ ಅಂತೀವಲ್ಲ, ಇಲ್ಲಿ ಆಶ್ಚರ್ಯ ಏನಿದೆ ಯಾವ್ದ್ರ ವಿಷಯಕ್ಕಿದೆ, ಒಂದು ಅದ್ಭುತ ಇದ್ದಾಗ ಏನಾಗುತ್ತೆ, ಅಂತೀವಿ ನಾವು. ಮೊದಲನೇದೇನೋ ಬಾಯಿ ತೆಗೆಯೋದು, ಆಮೇಲೆ ಕಣ್ಣು ದೊಡ್ಡವಾಗ್ತವೆ, ಕಣ್ಣು ಪಿಳಕ್ಸಂಗಿಲ್ಲ, ಕಣ್ಣು ಹಿಂಗೇ ತೆಗೆದಿರೋದು ಅಂತೇಳಿ, ಬಾಯಿನೂ ತೆಗೆದಿರೋದು, ಕಣ್ಣು ತೆಗೆದಿರೋದು. ಅದು ಯಾವುದೇ ಒಂದು ಅದ್ಭುತದ ವಿಷಯ ನಾವು ನೋಡಿದಾಗ ಇದು ನಮ್ಮಲ್ಲಿ ಒಂದು ಸ್ವಾಭಾವಿಕ ರಿಯಾಕ್ಷನ್. ಆಶ್ಚರ್ಯವತ್ ಅಂದ್ರೇನು? ಅದ್ಭುತ. ಪಶ್ಯತಿ ಯಾರು ನೋಡ್ತಾರೋ, ಕಶ್ಚಿತ್ ಯಾರು, ವದತಿ ಮಾತಾಡ್ತಾರೋ, ಶೃಣೋತಿ ಕೇಳ್ತಾರೋ, ಶ್ರುತ್ವ ಕೇಳದ ಮೇಲೆ, ನ ವೇದಂ ಅಂದ್ರೆ ಅರ್ಥ ಆಗೋದಿಲ್ಲ. ನ ಅಂದ್ರೆ ಇಲ್ಲ, ವೇದ ಅಂದ್ರೆ ಅರ್ಥ ಆಗುವುದು. ನ ವೇದಂ ಅಂದ್ರೆ ಅರ್ಥ ಆಗುವುದಿಲ್ಲ. ಸೊ ಇಲ್ಲಿ ಎಷ್ಟು ತರದ ಮಾಡಿಫಿಕೇಶನ್ ಆಗ್ತದೆ ನೋಡ್ರಿ. ಇಲ್ಲಿ ಒಂದು ವಂಡರ್ ಏನಂದ್ರೆ, ಈ ಜ್ಞಾನ ಇವಾಗ ನಾವೇನ್ ಹೇಳ್ತಾ ಇದೀವಿ,
ಯಾರಿಗೆ ಅರ್ಥ ಆಯ್ತೋ ಅವರಲ್ಲಿ ಏನಪ್ಪ ರಿಯಾಕ್ಷನು? ಅದೇ ಒಂದು ಅದ್ಭುತ ರಿಯಾಕ್ಷನ್ನೇ ಅವರಲ್ಲಿ. ಏನು? ಅರೇ, ನನಗಿದು ಅರ್ಥ ಆಯ್ತು, ನನ್ನ ನಿಜ ಸ್ವರೂಪ ನನಗೆ ಅರ್ಥ ಆಯ್ತು, ನಾನು ಏನೋ ಅನ್ಕೊಂಡಿದ್ದೆ ಇಲ್ಲಿವರೆಗೆ, ಇದೆಲ್ಲ ನಾನಲ್ಲ. ಯಾಕೆ? ಅವನಿಗೆ ಅದನ್ನ ನೋಡ್ದ, ಪಶ್ಯತಿ ಅಂದ್ರೆ ಕಂಡುಕೊಂಡ, ತನ್ನಲ್ಲೇ ತಾನು ಕಂಡುಕೊಂಡ ಈ ಅದ್ಭುತವನ್ನು. ಇನ್ನ ಒಂದು ವೇರಿಯೇಷನ್ ಏನಿದೆ ಇಲ್ಲಿ, ಕೆಲವ್ರು ಕೇಳ್ತಾರೆ, ಕೇಳಿದ್ಮೇಲೆ ಅಲ್ಲಿ ಒಂದು ಅಭಿಪ್ರಾಯ ಬರುತ್ತಲ್ಲ ಅವ್ರಿಗೆ, ಅಬಾಬಾಬಾಬಾ, ಏನ್ ಇಂಥ ವಿಚಾರನೂ ಆಯ್ತಾ, ಇಂಥ ವಿಷಯ ಆಯ್ತಾ? ಪರಮಾತ್ಮ ಹೇಳ್ತಾ ಇದ್ದಾನಂದ್ರೆ ಮತ್ತೆ ಇರ್ಲಿಕ್ಕೆ ಬೇಕದು. ಏನ್ ವಿಚಾರಪ್ಪ ಇದು, ಯಾವತ್ತೂ ಕೇಳಿಲ್ಲ ನಾವಿಂಥ ವಿಚಾರ. ಅಲ್ಲಿ ಅವ್ರು ಆಶ್ಚರ್ಯ ವ್ಯಕ್ತಪಡಿಸ್ತಾ ಇದ್ದಾರೆ, ಯಾಕಂದ್ರೆ ಅವ್ರಿಗೂ ಇದು ಅದ್ಭುತವಾಗಿ ಕಾಣಿಸ್ತಾ ಇದೆ. ಆಮೇಲೆ ಯಾರು ಮಾತಾಡ್ತಾ ಇದ್ದಾರೆ? ಇವಾಗ ನಾನ್ ಮಾತಾಡ್ತಾ ಇದ್ದೀನಿ, ನೀವು ಮತ್ತೆ ಯಾರಿಗಾದ್ರೂ ಮಾತಾಡ್ತಿರ್ತೀರಾ, ನಿಮಗೆ ಹೇಳೋರ್ಗೂ ಕೂಡ ಅದ್ಭುತ ಅನ್ಸುತ್ತೆ ಇದು. ವಾಹ್, ಏನ್ ಅದ್ಭುತದ ವಿಚಾರಪ್ಪ ಇದು. ಹೇಳೋನ್ಗೂ ಅದ್ಭುತ ಅನ್ಸುತ್ತೆ, ಕೇಳೋನ್ಗೂ ಅದ್ಭುತ ಅನ್ಸುತ್ತೆ. ಕೇಳಿದ ಮೇಲೆ ಯಾರಿಗಾದ್ರೂ ಒಂದು ಅಭಿಪ್ರಾಯ ತಿಳಿಯುತ್ತೋ ಆ ವ್ಯಕ್ತಿಗೂ ಕೂಡ ಇದು ಅದ್ಭುತ ಅನ್ಸುತ್ತೆ. ಇನ್ನೊಂದು 4ನೇ ಅದ್ಭುತ ಇದೆ ಇಲ್ಲಿ. ಏನು? ಹೇಳೋರು ಹೇಳಿದ್ರು, ಕೇಳಿದ್ವಿ ನಾವು, ಆದರೂ ಸಾಕಷ್ಟು ಜನಕ್ಕೆ ಇದು ಅರ್ಥನೇ ಆಗೋದಿಲ್ಲ. ಇದು ಒಂದು ಅದ್ಭುತ. ಸೊ ಇಲ್ಲಿ ಪರಮಾತ್ಮ ಏನು ಒಂದು ತಿಳಿಸ್ಕೊಡೋದೇ ನಮಗೆ, ಅರ್ಜುನ ಇದನ್ನ ಸರಿಯಾಗಿ ಕೇಳ್ಕೊಳಪ್ಪ, ನೀನ್ ಆ ಕಡೆ ಈ ಕಡೆ ನೋಡ್ಕೊಂಡು ಅದಿದು ಮಾತಾಡ್ಕೊಂಡು ನೀನ್ ಇದು ಕೇಳೋ ವಿಚಾರ ಅಲ್ಲ, ಏಕಾಗ್ರತೆ ಇಟ್ಟು ನೀನ್ ಕೇಳು ಅಂತ ಒಂದು ನಮಗೆ ವಾರ್ನಿಂಗ್ ಕೊಡ್ತಾ ಇದ್ದಾರೆ. ಎರಡನೇದು, ಅದೇನ್ ಮಾರ್ಕೆಟಿಂಗ್ ಅನ್ನಲ್ಲ ಇಲ್ಲಿ, ಅವ್ರು ಹೇಳೋದೇನು, ನೀವು ಸರಿಯಾಗಿ ಕೇಳಿದ್ರೆ ನಿಮಗೆ ಈ ಫಲ ಸಿಗುತ್ತೆ. ಯಾಕಂದ್ರೆ ನೋಡಿದವರು ಇದಾರೆ ಅದರಲ್ಲಿ, 4 ಜನರಲ್ಲಿ ಬರೀ ಕೇಳ್ಕೊಂಡು ಅದ್ಭುತ ಅನ್ನೋರು ಇದ್ದಾರೆ, ಕೇಳ್ಕೊಂಡು ಕೂಡ ಅರ್ಥ ಆಗದೆ ಇರೋರು ಇದ್ದಾರೆ. ಸೊ ಅದಕ್ಕೆ ನೀನು ಸರಿಯಾಗಿ ಕೇಳು. ಮತ್ತೆ ಇಲ್ಲಿ ಏನ್ ಹೇಳ್ತಾರೆ, ಇಂದ್ರ, ವಿರೋಚನ ಇವರೆಲ್ಲ ಈ ಒಂದು ಜ್ಞಾನಕ್ಕೋಸ್ಕರ ಬ್ರಹ್ಮದೇವ್ರ ಹತ್ರ ಸತ್ಯಲೋಕಕ್ಕೆ ಹೋಗಿದ್ರಪ್ಪ. ಇದು ಪುರಾಣದಲ್ಲಿ ಬರ್ತಕ್ಕಂಥ ಈ ವಿಷಯಗಳು. ಜಡಭರತ ಏನೋ ತಪ್ಪು ಮಾಡಿದ್ದ ರಾಜ, ಆತನಿಗೆ ಮುಂದಿನ ಒಂದು ಜನ್ಮ ಏನಿದೆ, ಒಂದು ಜಿಂಕೆಯಾಗಿ ಹುಟ್ಟತಾನಂತ ಜಡಭರತ. ಆದ್ರೆ ಅವನಲ್ಲಿ ಏನು ಒಂದು ಆತ್ಮಜ್ಞಾನ ಪಡಿಬೇಕನ್ನೋದು ಒಂದು ವಿಚಾರ ಬಹಳ ಪ್ರಬಲವಾಗಿರುತ್ತೆ. ಅವನು ಆ ಒಂದು ಸ್ಥಿತಿಯಲ್ಲಿ ಕೂಡ ಅವನಿಗೆ ಕೇಳೋ ಒಂದು ಅವಕಾಶ ಸಿಗುತ್ತೆ ಒಂದು ಆಶ್ರಮದಲ್ಲಿ. ವಾಮದೇವರು ಅವರು ಗರ್ಭದಲ್ಲಿದ್ದಾಗ ಅವರು ಈ ಒಂದು ಆತ್ಮಜ್ಞಾನವನ್ನು ಕೇಳಿ ಅವರಿಗೆ ಗರ್ಭದಲ್ಲೇ ಮೋಕ್ಷ ಸಿಕ್ತು ಅಂತ ಹೇಳ್ತಾರೆ. ಸೊ ಈ ತರ ಇದು ವಿಚಾರ ಇದೆಯಪ್ಪ, ಇದು ಅದ್ಭುತವಾದ ವಿಚಾರ ಇದು. ಇದನ್ನ ಗಮನದಿಂದ ನೀನ್ ಕೇಳು, ಎಲ್ಲಿವರೆಗೂ ತಿಳಿಯೋದಿಲ್ಲೋ ಅಲ್ಲಿವರೆಗೂ ಕೇಳ್ತಾನೆ ಇರು ನೀನ್ ಇದನ್ನ. ಒಂದು ಸರ್ತಿ ನೀನ್ ಇದನ್ನ ಕೇಳಕ್ ಶುರು ಮಾಡಿದೆ ಅಂದ್ರೆ ನಿಷ್ಠೆಯಿಂದ ಪರಮಾತ್ಮ ಹೇಳ್ತಾನೆ, ಮುಂದಿನ ಶ್ಲೋಕಗಳಲ್ಲಿ ಬರ್ತದ, ನಿನ್ನ ನಾನು ಕೈ ಬಿಡೋದಿಲ್ಲಪ್ಪ, ನೀನು ನನ್ನ ಜವಾಬ್ದಾರಿ. ಇವಾಗ ನಿನ್ನನ್ನ ನಾನು ಎಲ್ಲಿಗೆ ಆ ಒಂದು ಪರಮ ಲೋಕಕ್ಕೆ ಸೇರಿಸ್ಬೇಕಲ್ಲ, ಅದು ನಾನ್ ಜವಾಬ್ದಾರಿ ತಗೊಂತೇನೆ ಅಂತ ಇದನ್ನು ಹೇಳ್ತಾನೆ. ಎಲ್ಲಿ ಶ್ರದ್ಧೆ ಇರ್ಬೇಕಷ್ಟೆ, ಸುಮ್ಮನೆ ಕೇಳೋದಂತಲ್ಲ. ಶ್ರದ್ಧೆಯಿಂದ ಭಕ್ತಿಯಿಂದ ಯಾರು ಮನಸ್ಸಿಟ್ಟು ಕೇಳ್ತಾರೋ ಅವ್ರನ್ನ ಈ ಸಂಸಾರ, ಈ ಒಂದು ಹುಟ್ಟು ಸಾವಿನ ಚಕ್ರದಿಂದ ಪಾರು ಮಾಡೋದು ನನ್ನ ಜವಾಬ್ದಾರಿ. ಸೊ ಇಷ್ಟು ಇಲ್ಲಿ 9ನೇ ಶ್ಲೋಕದವರೆಗೆ ಹೇಳಿ ಇವಾಗ ಏನ್ ಮಾಡ್ತಾರೆ ಪರಮಾತ್ಮ, ಈ ಒಂದು ಆತ್ಮದ ಜ್ಞಾನ ಏನು ಇಲ್ಲಿವರೆಗೆ ಕೊಡ್ತಾ ಇದ್ರಲ್ಲ, ಇಲ್ಲಿಂದ ಮತ್ತೆ ಸ್ವಲ್ಪ ಲೈನ್ ಚೇಂಜ್ ಮಾಡ್ತಾರೆ. ಇವಾಗ ಎಲ್ಲಿಗೆ ಬರ್ತಾರಪ್ಪ? ಇವಾಗ ಅವ್ರೊಂದು ಸ್ವಲ್ಪ ವ್ಯವಹಾರದ ಕಡೆ ಬರ್ತಾರೆ. ನೋಡು, ವ್ಯವಹಾರದ ರೀತಿಯಿಂದ ನಾನು ಕೂಡ ಸ್ವಲ್ಪ ಆಲೋಚನೆ ಮಾಡು ನೀನು.
ಯಾಕೆ ಇಲ್ಲೇ ನೀನ್ ಯಾಕೆ ಇಷ್ಟು ಆ ಇದೇ ಒಂದು ವಿಚಾರದಾಗ ಸಿಗಾಕೊಂಡಿದ್ಯಾ? ಓಕೆ, ಆತ್ಮದ್ದೆಲ್ಲ ನಾನು ಹೇಳಿದೆ. 30ನೇ ಶ್ಲೋಕ, ಇವಾಗ 30ನೇ ಶ್ಲೋಕಕ್ಕೆ ಹೋಗೋಣ. ಅಲ್ಲೇನ್ ಹೇಳ್ತಾರೆ, ಹೇ ಭರತ, ನೀನು ಎಂತ ಒಂದು ಅದ್ಭುತವಾದ ಒಂದು ಮಂಥನ ಇದೆಯಪ್ಪ ನಿಂದು. ಎಲ್ಲಿ ಯಾವಾಗ್ಲೂ ಎಲ್ಲರೂ ಏನಿದೆ, ಧರ್ಮವನ್ನು ಕಾಪಾಡಿದಾರಲ್ಲಿ. ನಿಮ್ಮ ತಂದೆ, ನಿಮ್ಮ ತಾತ, ಇವರೆಲ್ಲ ಆ ಒಂದು ಶ್ರೇಷ್ಠ ಒಂದು ಮಂಥನದವ್ರು ಇವರು. ನೀನ್ ಯಾಕೆ ಶೋಕ ಪಡ್ತಾ ಇದೀಯಾ? ಓಕೆ, ನಿಂದೇನ್ ಹೇಳ್ತಾ ಇದೀಯಾ? ಭೀಷ್ಮಾಚಾರ್ಯರು, ದ್ರೋಣಾಚಾರ್ಯರು ನಿನಗೆ ಇಂತಿಂಥವ್ರು ಅವ್ರು ಹಿಂಗ ಆಗ್ಬೇಕು. ಅವರು ಒಂದ್ ವೇಳೆ ಆತ್ಮ ಆದ್ರೆ ನಿನಗೆ ಗೊತ್ತಿದೆ, ಆತ್ಮನ್ನ ಯಾರು ಅದನ್ನ ನಾಶ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ. ಅದು ಆಗ್ಲೇ ಇವಾಗ ಇಲ್ಲಿವರೆಗೆ ಹೇಳಿದಿನ. ಇವಾಗ ಕೇಳು, ಒಂದು ವೇಳೆ ಅವರು ಜೀವಾತ್ಮ ಕೂಡ ಆಗಿದ್ರು ಅನ್ಕ. ಜೀವಾತ್ಮ ಆಗಿದ್ರು ಕೂಡ ಏನು, ಯಾವ ಜೀವ ಹುಟ್ಟುತ್ತೋ ಅದು ಸಾಯ್ಲೇಬೇಕು, ಮತ್ತೆ ಯಾವುದು ಸಾಯುತ್ತೋ ಅದು ಮತ್ತೆ ಹುಟ್ಲಿಕ್ಕೆ ಬೇಕು. ಈ ದೇಹ ಅಂತೂ ಒಂದಲ್ಲ ಒಂದಿನ ಹೋಗ್ಲೇಬೇಕು. ಇವಾಗ ಹುಟ್ಟಿದೆ ಅಂದ್ಮೇಲೆ ಹೋಗ್ಲೇಬೇಕಲ್ಲ. ಮತ್ತೆ ಅದನ್ನ ಒಂದ್ ಸ್ವಲ್ಪ ವಿಚಾರ ಮಾಡಿ ನಿನ್ ಶೋಕ ನೀನ್ ಕಡಿಮೆ ಮಾಡ್ಕ. ಒಳ್ಳೇದಲ್ಲ ನಿನಗೆ ಈ ಶೋಕ ಈ ಒಂದು ಸಂದರ್ಭದಲ್ಲಿ. ಇದೇ ತರ ಆತ್ಮಜ್ಞಾನ ಹೇಳಿದ್ರು ಇವೆಲ್ಲ. ಮತ್ತೆ ಇವಾಗ ಪಾರಮಾರ್ಥಿಕ ಜ್ಞಾನ ಅವ್ರೇನಿದೆ, ಶ್ಲೋಕ 12ರಿಂದ 25ನೇ ಶ್ಲೋಕದವರೆಗೂ ಬರೀ ಆತ್ಮದ್ದು ಪಾರಮಾರ್ಥಿಕ ಜ್ಞಾನ ಕೊಟ್ಟರು ಅವರು. 26, 27ನೇ ಶ್ಲೋಕದಲ್ಲಿ ಹುಟ್ಟು ಮತ್ತೆ ಸಾವು ಇದು ಅನಿವಾರ್ಯ ಅಂತ ಹೇಳಿದ್ರು. ಇವಾಗ 28ನೇ ಶ್ಲೋಕದಲ್ಲಿ ಮತ್ತೆ ಅವರು ವ್ಯಾವಹಾರಿಕವಾಗಿ ಒಂದು ಸ್ವಲ್ಪ ಸಮಯಕ್ಕೆ ಹುಟ್ಟಿರುತ್ತೆ, ಮತ್ತೆ ಒಂದು ಸ್ವಲ್ಪ ಸಮಯಕ್ಕೆ ಸಾವಿದೆ. ಹುಟ್ಟೋಕಿನ ಮುಂಚೆ ಕೂಡ ಅದು ಅವ್ಯಕ್ತವಾಗಿರುತ್ತೆ ಅಂತ ಇದನ್ನ ಅಲ್ಲಿ 28ನೇ ಶ್ಲೋಕದಲ್ಲಿ ಹೇಳಿದ್ರು. ಇವಾಗ ಪರಮಾತ್ಮ ಹೇಳೋದಿಷ್ಟೇ, ನೀನು ವಿಚಾರ ಮಾಡು. ಇದರಲ್ಲಿ ನೀನು ಈ ತರ ದುಃಖ ಪಡೋದು ಯಾವುದೇ ರೀತಿಯಿಂದ ನಿನಗೆ ಒಗ್ಗಿ ಬರ್ತಾ ಇಲ್ಲ ಅಂತೇಳಿ ಇವಾಗ ಅವ್ರೇನ್ ಮಾಡ್ತಾರೆ, ಮತ್ತೆ 31ನೇ ಶ್ಲೋಕದಲ್ಲಿ ಸಂಪೂರ್ಣವಾಗಿ ಇವಾಗ ಪಾರಮಾರ್ಥಿಕ ಆಂಗಲ್ ಮತ್ತೆ ಏನೈತೆ ಇಲ್ಲಿವರೆಗೂ ನಾವು ಮಾತಾಡಿದೀವಪ್ಪ, ಆಯ್ತು. ಇವಾಗ ನಾವು ಧರ್ಮದ ರೀತಿಯಿಂದ ಏನಿದೆ ನೋಡೋಣ. ಸಾಮಾನ್ಯವಾಗಿ ಏನಿರುತ್ತೆ, ಮೊದಲನೇದಾಗಿ ಯಾರಾದ್ರೂ ಜ್ಞಾನ ಕೊಡ್ಬೇಕಾದ್ರೆ ಧರ್ಮದ ವಿಚಾರ ಮಾತಾಡ್ತಾರೆ. ಅದು ಅವ್ರಿಗೆ ಅರ್ಥ ಆಯ್ತು, ಸರಿಗೆ ಅರ್ಥ ಮಾಡ್ಕೊಂತ ಇದಾರೆ ಅಂದ್ರೆ ಅವಾಗ ಏನೈತೆ ಆತ್ಮಜ್ಞಾನದ ವಿಚಾರ ಕೊಡ್ತಾರೆ. ಆದ್ರೆ ಇಲ್ಲಿ ಪರಮಾತ್ಮ ಆತ್ಮಜ್ಞಾನ ಕೊಟ್ಟು ಇವಾಗ ಧರ್ಮದ ವಿಚಾರ ಮಾತಾಡ್ತಾ ಇದ್ದಾರೆ. ನೋಡಪ್ಪ, ಧರ್ಮದ ರೀತಿಯಿಂದ ನೀನ್ ಮಾಡಿದ್ರೆ ಎಲ್ಲಿ ಧರ್ಮವಿದೆಯೋ ಅಲ್ಲಿ ಶೋಕ ಮತ್ತು ಮೋಹ ಇದು ಇರ್ಲಿಕ್ಕೆ ಸಾಧ್ಯನೇ ಇಲ್ಲ. ವಿಚಾರ ಮಾಡೋ, ಕ್ಷತ್ರಿಯನ್ನ ಈ ಇಡೀ ಸಮಾಜ ಏನೈತೆ, ಯಾವುದೇ ಒಂದು ಕ್ಷತ್ರಿಯನಾಗ್ಲಿ ಅವನ್ನ ಯಾಕೆ ಬೆಳೆಸ್ತಾರೆ? ರಾಜ್ಯಕ್ಕೆ ಕಷ್ಟ ಬಂದಾಗೆ ಯುದ್ಧಕ್ಕೆ ಕೆಲ್ಸಕ್ಕೆ ಬರ್ಬೇಕು ಅಂತ ಬೆಳೆಸ್ತಾರೆ. ಇವಾಗ ನಿನ್ಗೊಂದು ಸರಿಯಾದ ಸಮಯ ಬಂದಿದ್ಯಪ್ಪ, ನೀನ್ ಇವಾಗ ರಾಜ್ಯವನ್ನ ಕಾಪಾಡ್ಬೇಕು. ನೀನು ಆ ರೀತಿ ಆಲೋಚನೆ ಮಾಡು. ನಿನ್ ಧರ್ಮ ಅಲ್ಲೇನೋ ಇದು. ಅಷ್ಟು ಇವಾಗ ಧರ್ಮ ಈ ಒಂದು ಇದ್ರಲ್ಲಿ ಹೇಳಿ ಮತ್ತೆ ಏನ್ ಮಾಡ್ತಾರೆ, ಮುಂದಕ್ಕೆ ಶಿಷ್ಟಾಚಾರಕ್ಕೆ ಬರ್ತಾರೆ. ಮತ್ತೆ 32ನೇ ಶ್ಲೋಕ ಶಿಷ್ಟಾಚಾರದ ವಿಚಾರ ಮಾತಾಡ್ತಾರಲ್ಲಿ. ಹೇ ಪಾರ್ಥ, ನಿಮ್ ತಾಯಿ ನಿನಗೆ ಏನ್ ಹೇಳಿದ್ರು? ನಿನಗೆ ನಾನು ಜನ್ಮ ಕೊಟ್ಟಿದ್ದು ಅಧರ್ಮವನ್ನು ನೀನು ಅಡ್ಡ ತಡಿಬೇಕು, ಧರ್ಮವನ್ನು ಎತ್ತಿಡಿಬೇಕು ಅಂತ ಚಿಕ್ಕಂದಿನಿಂದ ನಿನಗೆ ಹೇಳಿದ್ದಾರೆ. ಇಂಥ ಒಂದು ರೇರ್ ಆಪರ್ಚುನಿಟಿ ನಿನಗೆ ಬಂದಿದೆ. ಎಂಥ ಪರಿಸ್ಥಿತಿ ನಿನಗೆ ನೋಡು. ಸಂಪೂರ್ಣ ಅಧರ್ಮ ನಿನಗೆ ಇಲ್ಲಿ ಕಾಣಿಸ್ತಾ ಇದೆಯಾ? ಆದ್ರೆ ನೀನ್ ಏನ್ ಮಾಡ್ತಾ ಇದೀಯ? ಯದೃಚ್ಛಯ ಚೋಪಪನ್ನಂ,
ಸ್ವರ್ಗದ್ವಾರಂ ಅಪಾವೃತಂ ಸುಖಿನ ಕ್ಷತ್ರಿಯ ಪಾರ್ಥ ಲಭ್ಯಂತೆ ಯುದ್ಧಂ ಈದೃಶಂ. ಇಂಥ ಒಂದು ಅವಕಾಶ ಇದ್ದಾಗೆ ನೀನ್ ಈ ರೀತಿ ಮಾಡೋದು ನಿನಗೇನ ಶಿಷ್ಟಾಚಾರ ಅನಿಸ್ತೈತಾ? ನಿನಗೆ ಯಾವುದೇ ಒಂದು ಪರಿಸ್ಥಿತಿ ಬಂದಾಗೆ ಸಾಮ ದಾನ ಭೇದ ದಂಡ ಅಂತ ನಾವು ಮಾಡ್ತೀವಲ್ಲ, ಇವಾಗ ನೋಡಪ್ಪ ನಿನಗೆ ಇಲ್ಲಿ ನಾವು ಸಾಮ ದಾನ ಭೇದ ದಂಡ, ಸಾಮ ಫಸ್ಟ್ ಏನೈತೆ ನಾವು ಸಾಮ ಮಾಡ್ತೀವಿ. ಸಾಮ ಅಂದ್ರೆ ಏನು? ಪೀಸ್ಫುಲ್ ಆಗಿ ಶಾಂತಿಯಿಂದ ಕುಂತ್ಕೊಂಡು ಮಾತಾಡಿ ತಿಳ್ಕೊಂಡು ಯಾಕೆ ಹಿಂಗ್ ಮಾಡ್ಬೇಕಪ್ಪ ನಾವು, ಇದರಿಂದ ಯಾರಿಗೆ ಒಳ್ಳೇದಾಗುತ್ತೆ ಅಂತೇಳಿ ನಾವು ಅದನ್ನ ಬಗೆಹರಿಸ್ಲಿಕ್ಕೆ ನೋಡ್ತೀವಿ. ಸೊ ಅದಕ್ಕೆ ಅವ್ರೆಲ್ಲ ರೀತಿಯಿಂದ ಪೀಸ್ ನೆಗೋಸಿಯೇಷನ್ಸ್, ಶಾಂತಿ ದೂತನಾಗಿ ಶ್ರೀಕೃಷ್ಣ ಪರಮಾತ್ಮನೇ ಹೋಗಿದ್ದ, ಇದೆಲ್ಲ ಮಾಡಿದ್ರಲ್ಲ ಅವರು. ಸಾಮ ಆದ್ಮೇಲೆ ನೆಕ್ಸ್ಟ್ ಸ್ಟೇಜ್ ಏನು? ಇದೇನಪ್ಪಾ ಏನು ಆಗ್ತಾ ಇಲ್ಲ ಇಲ್ಲಿ. ನೆಕ್ಸ್ಟ್ ಸ್ಟೇಜ್ ದಾನ. ಅಲ್ಲಿ ಶ್ರೀಕೃಷ್ಣ ಹೋದಾಗ ಏನಂದ್ರು? ನಮಗೆ ಏನು ಬೇಡಪ್ಪ, ನೀವೊಂದು 5 ಊರು ಕೊಟ್ಬಿಡ್ರಿ ಸಾಕು ನಮಗೆ. ಆಮೇಲೆ ಅದನ್ನು ಹೋಯ್ತು, 5 ಊರಿಲ್ಲ ಅಂದ್ರೆ 5 ಮನೆಗಳು ಕೊಡಪ್ಪ ಸಾಕು ನಮಗೆ. ಅರ್ಧ ರಾಜ್ಯ ಬೇಡ, ಅರ್ಧ ಪಟ್ಟಣಗಳು ಬೇಡ, ಅರ್ಧ ಊರುಗಳು ಬೇಡ, 5 ಮನೆಗಳು ಕೊಡು ಸಾಕು ನಮಗೆ. ಸೊ ಸಾಮ ಆಯ್ತು, ದಾನ ಆಯ್ತು. ಆಮೇಲೆ ಏನ್ ಪ್ರಯತ್ನ ಮಾಡಿದ್ರು ಅವರು? ಭೇದ. ಭೇದ ಅಂದ್ರೆ ಅಲ್ಲಿ ಬ್ರೇಕ್ ಮಾಡೋದು. ಕುಂತಿನ ಕಳಿಸಿದ್ರು ಕರ್ಣನ ಹತ್ರ. ನೋಡಪ್ಪ ಕರ್ಣ, ನೀನು ನನ್ನ ಮೊದಲನೇ ಮಗಪ್ಪ, ನೀನು ಹಿಂಗೆಲ್ಲ ಆಗಿತ್ತು, ಅವಾಗೆ ಕ್ಷಮಿಸ್ಬೇಕು, ತಪ್ಪಾಯ್ತು. ಇವಾಗ ಏನಿದೆ, ನಿನಗೆ ಅರ್ಹತೆ ಇದೆ. ಈ ರಾಜ್ಯವನ್ನು ನೀನು ಯುದ್ಧ ಮಾಡಿ ಗೆದ್ದು ನೀನು ಸಾಮ್ರಾಟ್ನಾಗಬೇಕು, ಬಾ ನಮ್ ಕಡೆ ಅಂತ ಭೇದ. ಅದನ್ನು ಟ್ರೈ ಮಾಡಿದ್ರು. ಈ 3 ಆದ್ಮೇಲೆ ನಾವಿವಾಗ ದಂಡ ಅಂದ್ರೆ ಇನ್ನೇನು? ಯುದ್ಧ. ಆ ಒಂದು ಸ್ಥಿತಿಗೆ ನಾವು ಇವಾಗ ಬಂದಿದ್ದೀವಿ. ಇಷ್ಟೆಲ್ಲ ಮಾಡಿ ಈ ಸ್ಥಿತಿಗೆ ಬಂದ್ಮೇಲೆ ಮತ್ತೆ ನಿಂದೇನ ಶಿಷ್ಟಾಚಾರನ ಅಂತ ಅವಾಗೆ ಭೀಷ್ಮನ್ ಬಗ್ಗೆ ಹೇಳ್ತಾರೆ ಅವರು. ಯಾರು ಶಿಷ್ಟಾಚಾರನ ಕಾಪಾಡ್ತಾರೆ ಅವ್ರದ್ದು ಕೇಳು. ಭೀಷ್ಮ, ಅಂಬಾ, ಅಂಬಿಕಾ, ಅಂಬಾಲಿಕಾ ಇವರೇನು 3 ಅಕ್ಕ ತಂಗಿಯಂದ್ರಿದ್ರು. ಅವರು ಮದ್ವೆಗಂತೇಳಿ ವಿಚಿತ್ರ ವೀರ್ಯನ್ ಸಲುವಾಗಿ ಇವರು ಪ್ರಪೋಸಲ್ ತಗೊಂಡು ಹೋಗ್ತಾರೆ ಅಲ್ಲಿಗೆ. ಆದ್ರೆ ಅಮ್ಮಂಗೇನಿದೆ, ಅಂಬಾಗೆ ಶಾಲ್ವರಾಜನ ಜೊತೆಗೆ ಅವಳಿಗೆ ತನ್ನ ಪ್ರೀತಿ ಪ್ರೇಮ ಇರುತ್ತೆ, ಅಲ್ಲಿ ಮದುವೆ ಆಗ್ಬೇಕಂತ ಇರುತ್ತೆ. ಅವಳು ಒಪ್ಪೋದಿಲ್ಲ. ಅಂಬಿಕಾ ಮತ್ತು ಅಂಬಾಲಿಕನ್ನ ಇಬ್ಬರನ್ನು ಕರ್ಕೊಂಡು ಬಂದು ವಿಚಿತ್ರ ವೀರ್ಯನಿಗೆ ಮದುವೆ ಮಾಡ್ತಾರೆ. ಅಂಬಾ ಬಿಡೋದಿಲ್ಲ ಅಲ್ಲಿಗೂ, ಯಾಕಂದ್ರೆ ಶಾಲ್ವರಾಜ ಸತ್ತೋದ. ಇವನ್ನ ನೀನ್ ಮದುವೆ ಮಾಡುವಂತ ಬಂದು ಭೀಷ್ಮನ್ ಕೇಳಿದ್ರೆ, ನಾನು ಆಗೋದಿಲ್ಲ, ನಂದು ಬ್ರಹ್ಮಚರ್ಯ ವ್ರತ ಇದೆ ಅಂತ ಅಂತಾನೆ. ಮತ್ತೆ ಈ ಅಂಬಾ ಅಲ್ಲಿಗೆ ಬಿಡ್ಲಿಲ್ಲ. ಭೀಷ್ಮರ ಗುರು ಏನಿದ್ದಾರೆ ಪರಶುರಾಮ್ರ ಹತ್ರ ಹೋಗ್ತಾಳೆ. ಅಲ್ಲಿ ಹೋಗಿ ಅವಳು ವ್ಯಥೆಯನ್ನ ಹೇಳಿ ಅವರಿಗೆಲ್ಲ ತಿಳಿಸಿ ಪರಶುರಾಮ್ರ ಅವಾಗೆ ಆಯ್ತು, ನಿನಗೆ ನಾನು ಮಾತು ಕೊಡ್ತೀನಿ ಅಂತೇಳಿ ಭೀಷ್ಮಂಗೆ ಹೇಳ್ತಾರೆ, ಇಲ್ಲ ನೀನ್ ಮದುವೆ ಆಗ್ಬೇಕು ಅಂತ. ಇಲ್ಲ, ನಂದೇನು ಶಿಷ್ಟಾಚಾರ ಐತೆ ನಾನು ಬಿಡೋದಿಲ್ಲ ಅವನ್ನ. ಘೋರವಾದ ಯುದ್ಧ ಕೂಡ ಆಗುತ್ತೆ ಅವರಿಬ್ಬರಲ್ಲಿ, ಪರಶುರಾಮರಿಗೆ ಮತ್ತೆ ಭೀಷ್ಮರಿಗೆ. ಯಾಕೆ? ನಿನಗೆ ಪ್ರಿಯವಾದ ನೀನೇನು ಭೀಷ್ಮಾಚಾರ್ಯರು ಅಂತ ನೀನ್ ಅಂತ ಇದೀಯಾ, ನಿನ್ ತಾತ ಅವ್ರು ಏನ್ ಮಾಡಿದ್ರು ನೀನ್ ಅದನ್ನ ನೋಡಿ. ಇವಾಗಿಲ್ಲಿ ಇದು ಇಂಗ್ಲಿಷ್ ನಲ್ಲಿ ಬಹಳ ಚೆನ್ನಾಗಿ ಬರುತ್ತೆ ಇದು. ವಾರ್ ಡಸ್ ನಾಟ್ ಶೋ ಹೂ ಇಸ್ ರೈಟ್ ಬಟ್ ಹೂ ಇಸ್ ಲೆಫ್ಟ್. ಇಟ್ ಡಸ್ ನಾಟ್ ಶೋ ಹೂ ಇಸ್ ರೈಟ್ ಬಟ್ ಹೂ ಇಸ್ ಲೆಫ್ಟ್ ಅಂದ್ರೆ ಕೊನೆಗೆ ಯಾರು ಉಳಿತಾರೆ ಅದನ್ನ ರೈಟ್ ಅಂಡ್ ಲೆಫ್ಟ್ ಇದನ್ನ ಇಲ್ಲಿ ಒಂದು ರೈಮಿಂಗ್ ಮಾಡಿದ್ದಾರೆ ವರ್ಡ್ಸ್ ದಲ್ಲಿ. ಸೊ ಯುದ್ಧದಲ್ಲಿ ಅವರು ಭೀಷ್ಮಾಚಾರ್ಯರು ತಮ್ಮ ಗುರುಗಳ ಹತ್ರ ಯುದ್ಧಾಡಿ ಗೆದ್ದು ಇಷ್ಟೆಲ್ಲ ಯಾಕೆ ಮಾಡಿದ್ರು ಅವರು? ಒಂದು ಶಿಷ್ಟಾಚಾರ. ಸೊ ನಿಂದ ಡ್ಯೂಟಿ ಏನಿದೆಪ್ಪ, ಇವಾಗ ನೀನು ಅತಿ ಭಾಗ್ಯವಂತ, ನಿನಗೆ ಬಂದಿದೆ ಇದು ಅವಕಾಶ, ಇದನ್ನ ಬಿಡಬೇಡ ಅಂತ ಅವ್ರದ್ದು ಮಾತು ಹಾಗೆ ಮುಂದುವರಿಸ್ತಾರೆ.
ಮತ್ತೆ ಆಮೇಲೆ ಇನ್ನು ಮುಂದೆ ನೋಡೋಣ. 32, 32, 33 ಮೇಲೆ ಇಲ್ಲಿ ಇದೇ ವಿಚಾರ, ಲೌಕಿಕ ವಿಚಾರದಿಂದ. ಮತ್ತೆ ಇವಾಗ ನೀನೇನಾದ್ರೂ ಈ ಒಂದು ಯುದ್ಧ ಮಾಡ್ಲಿಲ್ಲ ಅಂದ್ರೆ ನಿನಗೆ ಎಷ್ಟು ಒಂದು ಅಪಕೀರ್ತಿ ಬರ್ತೈತೆ, ಅದು ವಿಚಾರ ಮಾಡ. ಅಪಕೀರ್ತಿ ಮತ್ತೆ ನಿನ್ಗೆ ಪಾಪ ಬರೋದಂತೂ ತಪ್ಪಿದ್ದಲ್ಲ, ಅದನ್ನು ನಿನಗೆ ಅಪಕೀರ್ತಿ ಮತ್ತೆ ಪಾಪ, ಈ ಪರಿಸ್ಥಿತಿನೂ ಇದೆ ನಿನಗೆ. ಮತ್ತೆ 34ನೇ ಶ್ಲೋಕದಲ್ಲಿ ಹೇಳ್ತಾರೆ, ಯಾವಾಗ್ಲೂ ಎಲ್ಲರೂ ನಿನಗೇನೈತೆ, ಎಂತ ಹೇಡಿಯಪ್ಪ ಇವನು, ಹಂಜಿಕೊಂಡು ಓಡೋದ ಅಂತೇಳಿ ಯಾವಾಗ್ಲೂ ಇದು ಮಾತಾಡ್ತಾರೆ. ನಿನ್ನ ಬಗ್ಗೆ ಹೇಗಿತ್ತು ಎಲ್ಲರಿಗೆ, ನಿನ್ನ ಐಕಾನ್ ಅಂತ ತಗೊಂಡಿದ್ರಲ್ಲ, ಇವಾಗ ಹೇಗೆ ಅದು ಸಾಮಾನ್ಯವಾಗಿ ಪಬ್ಲಿಕ್ ಮಾಡೋದು, ಜನರು ಮಾಡೋದು ಏನ್ ಮಾಡ್ತಾರೆ. ಇವಾಗ ಯಾರಾದ್ರೂ ಒಂದು ಸ್ಪೋರ್ಟ್ಸ್ ಮ್ಯಾನ್ ಇದಾನನ್ರಿ, ಒಂದು ಆಕ್ಟರ್ ಇದಾನನ್ರಿ, ಯಾರು ಪಾಪ್ಯುಲರ್ ಇರ್ತಾರೋ ಅವ್ರದೇ ಹೇರ್ ಸ್ಟೈಲು, ಅವ್ರ ತರನೇ ಏನಿದೆ ಬಟ್ಟೆಗಳು ಹೊಲ್ಸೋದು. ಇದು ನಾವು ಸುಮಾರು 40-50 ವರ್ಷದಿಂದ ನಾವು ನೋಡ್ತಾನೆ ಇದೀವಿ. ಯಾರ್ಯಾರು ಅವಾಗ ಟಾಪ್ ಇರ್ತಾರೋ ಅವ್ರದ್ದೆಲ್ಲ ಕಂಪ್ಲೀಟ್ ಸೊಸೈಟಿಯಲ್ಲಿ ನಿಮ್ಗೆ ಅದು ಕಾಣಿಸ್ ಬರುತ್ತಲ್ಲ. ಯಾಕೆ? ಅವರು ನಿನ್ನ ಒಂದು ಐಡಿಯಲ್ ಆಗಿ, ಒಂದು ಐಕಾನ್ ಆಗಿ ಇಟ್ಕೊಂಡಿರ್ತಾರ ಅವರು. ನೀನ್ ಈ ರೀತಿ ಒಂದು ಪರಿಸ್ಥಿತಿ ಹೇಡಿಯಾಗಿ ನೀನು ಓಡೋದ್ರೆ ಸಮಾಜಕ್ಕೆ ಏನಾಗತ್ತೆ? ನೀನ್ ಏನ್ ಹೇಳ್ಕೊಟ್ಟಂಗ ಆಯ್ತು ನೀನು. ಇದು ಸಾವಕಿನ ಲಜ್ಜಕರವಾದಪ್ಪ ಇದು ಮಾಡಬೇಡ, ಇದು ನಿನಗೆ ಸ್ವಲ್ಪನೂ ಇದು ಒಗ್ಗೋದಿಲ್ಲ ಅಂತೇಳಿ. 35ನೇ ಶ್ಲೋಕದಲ್ಲಿ ಹೇಳ್ತಾರೆ, ನಿನ್ನ ಏನ್ ಕೀರ್ತಿ ನಿಂದು. ಅರ್ಜುನ ಯುದ್ಧಕ್ಕೆ ಇವರು ಕೌರವರ ಸೈನ್ಯ ಬರ್ತಾ ಇದೆ ಅಂದ್ರೆ, ಕೌರವರ ಸೈನ್ಯ ಅಂದ್ರೆ ಮುಂಚೆ ಇವರೆಲ್ಲ ಪಾಂಡವರು ಕೌರವರು ಒಟ್ಟಿಗೆ ಇದ್ದಾಗೆ, ಅವಾಗ ಏನಾದ್ರೂ ಅರ್ಜುನ ಯುದ್ಧಕ್ಕೆ ಬಂದಿದ್ದಾನೆ ಅಂದ್ರೆ ಎಲ್ಲಾರು ಓಡೋಗ್ತಿದ್ರು ರಣಭೂಮಿಯಿಂದ. ಇನ್ನ ಕೆಲವರು ಧೈರ್ಯದಿಂದ ನಿಂತವ್ರು ಕೂಡ ಎಲ್ಲಿವರೆಗೆ ನಿಂದಿರ್ತಿದ್ರು? ಅರ್ಜುನ ಶಂಖ ಊದಲ್ಲಿವರೆಗೆ ನಿಂದಿರ್ತಿದ್ರು. ಶಂಖ ಊದಿದ ತಕ್ಷಣ ಎಲ್ಲರೂ ಮತ್ತೆ ಓಡೋಗಿದ್ದಾರೆ ರಣರಂಗ ಬಿಟ್ಟು. ಅಂತ ಒಂದು ನೀನು ವೀರ ಪುರುಷ, ನೀನು ವೀರ ಯೋಧ, ನೀನ್ ಇವಾಗ ಏನ್ ಮಾತಾಡ್ತಾ ಇದೆಯಪ್ಪ ಇದು ಅಂತ 35ನೇ ಶ್ಲೋಕದೆಲ್ಲರೂ ಹೇಳ್ತಾರೆ. 36ನೇ ಶ್ಲೋಕದಲ್ಲಿ ಸ್ವಲ್ಪ ವಿಚಾರ ಮಾಡಿಯ ನೀನು. ನಿನ್ನ ವೈರಿಗಳು ಇದಾರಂಕ, ಅವ್ರೆಷ್ಟು ಖುಷಿ ಪಡ್ತಾರೆ. ನೋಡು ಹಂಚ್ಕೊಂಡು ಹೋದ ನಮ್ಮನ್ನ ನೋಡಿ. ಇದನ್ನು ಒಂದು ಮಾತು ಬರುತ್ತಲ್ಲ, ಇದೆಲ್ಲ ಲೋಕಾರೂಢಿಯಿಂದ ಇವೆಲ್ಲ ಮಾತುಗಳು. ಇದನ್ನು ಒಂದು ಮಾತು ಬರುತ್ತಲ್ಲ, ಅಂದ್ರೆ ಅವರ ಒಂದು ಪೌರುಷ, ಅವರ ಒಂದು ಶೌರ್ಯ, ಅದನ್ನ ಅವ್ರು ಹೊಗಳ್ಕೊಂಡು ನಿನ್ನ ಬಗ್ಗೆ ಅಪಚಾರ, ನಿನ್ನ ಬಗ್ಗೆ ಅಪಕೀರ್ತಿ, ಇದೆಲ್ಲ ಅವ್ರು ಮಾಡ್ತಾರೆ. ಮುಂದೆ ನೋಡು, ನೀನು 37ನೇ ಶ್ಲೋಕದಲ್ಲಿ ಹೇಳೋದು, ನೀನು ಗೆದ್ದೆ ಅಂದ್ರೆ ನಿನಗೆ ರಾಜ್ಯ ಸಿಗತ್ತೆ. ಇದು ಒಂದು ಹೇಳ್ತಾರಲ್ಲ, ಹೆಡ್ಸ್ ಯು ವಿನ್, ಟೇಲ್ಸ್ ಯು ಲೂಸ್ ಅಂತೇಳಿ. ಎರಡು ನಮ್ಗೆ ಗೆಲುವಾದಂಗಲ್ಲ. ಅದು ಆ ಒಂದು ಪ್ರಿನ್ಸಿಪಲ್ ಅಲ್ಲಿ ಏನು, ನೀನು ಗೆದ್ದೆ ಅಂದ್ರೆ ಇಲ್ಲಿ ನೀನ್ ಸಾಮ್ರಾಟನಾಗ್ತೀಯ, ರಾಜ್ಯ ಸಿಗುತ್ತೆ ನಿನಗೆ. ಸೋತೆ ಅಂದ್ರೆ ನಿನಗೆ ಸ್ವರ್ಗ ಸಿಗತ್ತೆ. ವಿಚಾರ ಮಾಡು ಅರ್ಜುನ. ಇವಾಗ ಅವನ್ ಕಂಪ್ಲೀಟ್ ಮೈಂಡ್ ಕನ್ಫ್ಯೂಸ್ ಸ್ಟೇಟ್ ಅಲ್ಲಿ ಇರ್ತಾನೆ. ಇವ್ರು ಇವಾಗೆಲ್ಲ ನಾಲೆಜ್ ಕೊಡ್ತಾ ಇದಾರೆ, ಅವನಿಗೆ ಮಾತಾಡಕ್ ಬಿಡ್ತಾ ಇಲ್ಲ. ಇವಾಗ ಪರಮಾತ್ಮ ಎಲ್ಲ ಆಂಗಲ್ ಇಂದ ಅವನಿಗೆ ಒಂದಾದ್ಮೇಲೆ ಒಂದು ವಿಚಾರ ಹೇಳಿದ್ದು. ನೀನು ಏನಾದ್ರೂ ಮಾಡು ಇಲ್ಲಿ, ಬಟ್ ನಿನ್ನಲ್ಲಿ ಆಟಿಟ್ಯೂಡ್ ಏನೈತಲ್ಲ, ಅದನ್ನ ನಾನು ಧರ್ಮದಗೋಸ್ಕರ ನಾನು ಮಾಡ್ತಾ ಇದ್ದೀನಿ.
ಧರ್ಮ ಬಿಟ್ರೆ ಬೇರೆ ಯಾವುದು ನನಗೆ ಶ್ರೇಷ್ಠ ಅಲ್ಲ, ಶಿಷ್ಟಾಚಾರಕ್ಕಿಂತ ಶ್ರೇಷ್ಠ ಯಾವುದೂ ಅಲ್ಲ. ಆತ್ಮಜ್ಞಾನ ಇನ್ನ ಬಗಲಿಗಿಡೋಣ ಸ್ವಲ್ಪ ಹೊತ್ತಿಗೆ. ನೀನು ರಾಜನಾಗಿ ಇಲ್ಲಿವರೆಗೂ ಇದೆಯಲ್ಲ, ಆಲೋಚನೆ ಮಾಡಿದನ ಅಂತ ಹೇಳಿ ಇಷ್ಟೆಲ್ಲ ಇವಾಗ ಆತ್ಮಜ್ಞಾನ, ಧರ್ಮದ ಜ್ಞಾನ ಮತ್ತು ಶಿಷ್ಟಾಚಾರದ ಜ್ಞಾನ ಇದೆಲ್ಲ ಇಲ್ಲಿವರೆಗೆ ಆತನಿಗೆ ಹೇಳ್ಕೊಂಡು ಅವನಿಗೆ ಮಾತಾಡಕ್ಕೆ ಅವಕಾಶ ಕೊಡೋದಿಲ್ಲ. ಇಷ್ಟು ಹೇಳಿ ಮತ್ತೆ 39ನೇ ಶ್ಲೋಕಕ್ಕೆ ಸಡನ್ ಆಗಿ ಮತ್ತೆ ಅವ್ರೇನೈತೆ ಇವಾಗ ಚೇಂಜ್ ಮಾಡ್ಬಿಡ್ತಾರೆ ಪರಮಾತ್ಮ. ಏನಿಲ್ಲಿ 39ನೇ ಶ್ಲೋಕದಲ್ಲಿ ಅವ್ರು ಹೇಳೋದು, ನೋಡಪ್ಪ ಅರ್ಜುನ, ಇವಾಗ ನಾನು ಇಲ್ಲಿವರೆಗೂ ನಿನಗೆ ಆತ್ಮ ವಿಚಾರ, ಧರ್ಮ ವಿಚಾರ ಇದೆಲ್ಲ ಹೇಳಿದೆ ನಾನು. ಆದ್ರೆ ಇದನ್ನೆಲ್ಲ ನೀನು ತಿಳ್ಕೊಂಡು ಶ್ರೇಷ್ಠ ವ್ಯಕ್ತಿ ಆಗ್ಬೇಕಂತಂದ್ರೆ ನೀನು ಕರ್ಮಯೋಗ ಇಲ್ಲದೆ ನಿನ್ನ ಕೈಲೇ ಮಾಡಕ್ ಸಾಧ್ಯ ಇಲ್ಲ. ಯಾಕೆ? ದಿ ಪ್ಯೂರಿಫಿಕೇಶನ್ ಆಫ್ ಮೈಂಡ್ ಇಸ್ ದಿ ಮೋಸ್ಟ್ ಇಂಪಾರ್ಟೆಂಟ್, ದೇರ್ ಫೋರ್ ಕರ್ಮಯೋಗ ಬಿಗಿನ್ಸ್. ನಿನ್ನ ಚಿತ್ತಶುದ್ಧಿ, ಮನಃಶುದ್ಧಿ ಆಗದೆ ನಿನಗೆ ಆತ್ಮಜ್ಞಾನ ಅರ್ಥ ಆಗೋದಿಲ್ಲ. ನಿನಗೆ ಅರ್ಥ ಆಗಿಲ್ಲ ಅಂದ್ರೆ ಅದರಲ್ಲಿ ಜ್ಞಾನದಲ್ಲಿ ಏನ್ ತಪ್ಪಿಲ್ಲ, ನೀನ್ ಕೇಳಿದ್ರಲ್ಲಿ ಏನ್ ತಪ್ಪಿಲ್ಲ. ನಿನ್ನಲ್ಲಿ ಮನಃಶುದ್ಧಿ ಕಮ್ಮಿ ಇದೆ. ಆ ಮನಃಶುದ್ಧಿ ಆಯ್ತು ಅಂದ್ರೆ ಆ ವಿಚಾರ ದಡ 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 ಅಂತ ನಿನ್ ಮನಸ್ಸಿನಾಗ ಇಳಿದ್ಬಿಡುತ್ತೆ. ಬಹಳ ಸಮಯನೇ ಹಿಡಿಯೋದಿಲ್ಲ ಅರ್ಥ ಮಾಡ್ಕೊಳ್ಳಿಕ್ಕೆ. ಉತ್ತರ ಕಾಶಿಯಲ್ಲಿ ಒಬ್ರು ಸಾಧುಗಳು ಹೇಳ್ತಿದ್ರಂತೆ, ನೀವು ಯಾರನ್ನ ಕರ್ಕೊಂಡ್ ಬರ್ತೀರಿ, ಕರ್ಕೊಂಡ್ ಬರ್ರಪ್ಪ, ನಾನು 2 ನಿಮಿಷದಲ್ಲಿ ಅವ್ರಿಗೆ ನಾನು ಸಮಾಧಿ ಸ್ಥಿತಿ ಕರ್ಕೊಂಡು ಹೋಗ್ತೀನಿ, ಕರ್ಕೊಂಡ್ ಬರ್ತೀನಿ. ಆದ್ರೆ ಒಂದೇ ಕಂಡೀಷನ್ ಅಂದ್ರೆ ಅವನಲ್ಲಿ 100% ಚಿತ್ತಶುದ್ಧಿ ಇರಬೇಕು. ಕರ್ಕೊಂಡ್ ಬರ್ರಿ ಅಂತವ್ರನ್ನ. ನೀವು ಎಷ್ಟು ಜನನ್ ಕರ್ಕೊಂಡ್ ಬರ್ತೀರಿ, 2 ನಿಮಿಷದಾಗ ಸಮಾಧಿಗೆ ಕರ್ಕೊಂಡು ಹೋಗ್ತೀನಿ ನಾನು ಅವ್ರಿಗೆ, ಅಂದ್ರೆ ಆತ್ಮಜ್ಞಾನ ಕೊಡ್ತೀನಿ ಅಂತ. ಅಂದ್ರೆ ಈ ಒಂದು ಮನಃಶುದ್ಧಿ, ಚಿತ್ತ ಅಂದ್ರೆ ಸಂಸ್ಕೃತದಲ್ಲಿ ಮನಸ್ಸು, ಚಿತ್ತಶುದ್ಧಿ, ಮನಃಶುದ್ಧಿ, ಇದಕ್ಕೆ ಒಂದೇ ಮಾರ್ಗ ಕರ್ಮಯೋಗ ಅಂತೇಳಿ ಇಲ್ಲಿಂದ ಮತ್ತೆ ಕರ್ಮಯೋಗ ಶುರು ಮಾಡ್ತಾರೆ ಇವಾಗ 39ನೇ ಶ್ಲೋಕದಲ್ಲಿ. ಸೊ ಎಲ್ಲ ರೀತಿಯಿಂದ ಇವಾಗ ಭಗವಂತ ನಿಮಗ್ ಗೊತ್ತು. ಇವಾಗ ಅರ್ಜುನ ಅಲ್ಲಿ ಹೆಸರಿಗೆ ಮಾತ್ರ, ಬಾಕಿ ಅವ್ರು ಏನ್ ಮಾಡ್ಬೇಕು ಅಲ್ಲಿ ಸ್ವತಃ ಅವರೇ ನಿಂತಿದ್ದಾರೆ ರಣಭೂಮಿಯಲ್ಲಿ, ಎಲ್ಲ ಮಾಡ್ತಾರೆ ಭಗವಂತ. ನಮ್ಮೇಲಿರ್ತಕ್ಕಂಥ ಕರುಣೆಯಿಂದ ಆತ ಹೇಳೋದೇನೋ ಅರ್ಜುನಂಗೆ ಹೇಳ್ತಾ ಇದ್ದಾರೆ, ಆದ್ರೆ ಅದೆಲ್ಲ ನಮಗೆ, ನಮ್ಮನ್ನ ಮನಸ್ಸಿನಾಗ ಇಟ್ಕೊಂಡು ಭಗವಂತ ಹೇಳ್ತಾ ಇರೋದು. ಇವಾಗ ಒಂದೊಂದ್ ಸರ್ತಿ ಮನೆಯಲ್ಲಿ ದೊಡ್ಡವ್ರು ಹೇಳ್ತಿರ್ತಾರೆ ನೋಡ್ರಿ, ಅವ್ರ ಎದುರಿಗೆ ಯಾರಿಗೂ ಹೇಳ್ತಿರ್ಬೋದು, ಅವರು ಆ ವಾಲ್ಯೂಮ್ ಸ್ವಲ್ಪ ಜಾಸ್ತಿ ಮಾಡಿ ಹೇಳ್ತಾರೆ. ಯಾಕೆ? ಅವ್ರಿಗೆ ಗೊತ್ತು ಯಾರಿಗೆ ಅದಕ್ಕೆ ಕೇಳಿಸ್ಬೇಕು, ಅವ್ರು ಸ್ವಲ್ಪ ದೂರದಲ್ಲಿದ್ದಾರೆ, ಅವ್ರಿಗೆ ಕೇಳ್ಬೇಕು. ಅದು ಹೇಳೋದು ಇವ್ರಿಗೆ, ಆದ್ರೆ ಅವ್ರ ವಿಚಾರ ಏನೋ ಅವ್ರಿಗೆ ಕೇಳ್ಬೇಕು ಅನ್ನೋದಿರುತ್ತದ. ಪರಮಾತ್ಮಂದು ಇಷ್ಟ ಇಲ್ಲ, ಅರ್ಜುನ ಎದುರಿಗೆ ಮಾತ್ರ ಇದ್ದಾನೆ, ಅವನ ನೆಪದಲ್ಲಿ ಇದೆಲ್ಲ ಜ್ಞಾನ ಕೊಡ್ತಾ ಇರೋದು ನಮಗೆ. ಇವಾಗ ನಾವ್ ಇಷ್ಟೆಲ್ಲ ಕೇಳಿದ್ವಿ, ನಮ್ಗೆ ಅರ್ಥ ಆಗ್ಲಿಲ್ಲ ಅಂತೇಳಿ ನಾವು ಮನಸ್ಸು ಸೋಲ್ಬಾರ್ದು. ಹೌದು, ಯಾಕೆ ಅರ್ಥ ಆಗ್ಲಿಲ್ಲ ನನಗೆ? ನಾನೇ ಹೇಳ್ತಾ ಇದ್ದೀನಿ ನೋಡು, ನಿನ್ನ ಮನಃಶುದ್ಧಿ ಇಲ್ಲಪ್ಪ. ನಿನಗೆ ಇಷ್ಟು ಜನ್ಮ ಜನ್ಮಾಂತರದಿಂದ ನಿನ್ ಜೀವ ಬಂದಿದೆ, ಮನಸ್ಸಿನಲ್ಲಿ ಕೆಲವು ಕ್ಲೇಶ ಇದೆ, ಅದನ್ನ ತೆಗಿಲಿಕ್ಕೆ ನಾನು ನಿನಗೆ ದಾರಿ ಹೇಳ್ಕೊಡ್ತೀನಿ ಇವಾಗ ಅಂತ ಹೇಳಿ. ಇವಾಗ ಅವ್ರೇನ್ ಮಾಡ್ತಾರೆ, ಇಲ್ಲಿ ಈ 39ನೇ ಶ್ಲೋಕದಿಂದ 53ನೇ ಶ್ಲೋಕದವರೆಗೂ ಅವ್ರು ಈ ಕರ್ಮಯೋಗದ ಬಗ್ಗೆ ಮಾತಾಡ್ತಾರೆ. ಆಮೇಲೆ 54ರಿಂದ 72ನೇ ಶ್ಲೋಕದವರೆಗೆ ಸ್ಥಿತಪ್ರಜ್ಞನ ಲಕ್ಷಣ ಏನು, ಪರ್ಫೆಕ್ಟ್ ಆಗಿ ಎಲ್ಲ ರೂಟ್ ಮ್ಯಾಪ್ ಇದೆ, ಗಾಡಿ ಇದೆ, ಡ್ರೈವರ್ ಇದೆ, ಟ್ಯಾಂಕ್ ಫುಲ್ ಇದೆ, ಒಳ್ಳೆ ಗಾಡಿ ಇದೆ. ಏನ್ ಮಾಡ್ಬೇಕು ನೀವು? ಬರೀ ಕುಂತ್ಕೊಂಡು ಹೋಗ್ಬೇಕಷ್ಟೇ, ಅದ್ರಾಗೆ ಏನು ಕಷ್ಟ ಪಡೋದ್ ಬೇಕಾಗಿಲ್ಲ.
ಅದ್ರ ಕೂಡ್ಲೇ ಇಲ್ಲ ಅಂದ್ರೆ ಏನಾಗುತ್ತೆ? ನಾವು ಎಲ್ಲಿ ಇರ್ತೀವಿ ಅಲ್ಲೇ ಇರ್ತೀವಿ. ಅಷ್ಟನ್ನ ನಾವು ತ್ರಾಸ್ ತಗೋಬೇಕು. ಕಾಲೆತ್ತಿ ಆ ಕಾರ್ನಾಗೆ ಕಾಲಿಟ್ಟು ಕುಂದಿರ್ಬೇಕು ನಾವು. ಸೊ ಅಲ್ಲಿ ಹೇಗೆ ಅವ್ರು ಹೇಳಿದ್ರು, ಮನಸ್ಸಿಟ್ಟು ಕೇಳ್ರಪ್ಪ, 29ನೇ ಶ್ಲೋಕದಾಗ ಹೇಳ್ದಂಗೆ ಮನಸ್ಸಿಟ್ಟು ಒಂದು ಭಕ್ತಿ, ಒಂದು ಶ್ರದ್ಧೆಯಿಂದ ಕೇಳ್ರಿ, ಬಾಕಿ ನಾನು ನೋಡ್ಕೊಂತೀನಿ. ಓಕೆ. ಸೊ ಇವಾಗ ನಾಳೆ ನಾವು ಇದನ್ನ ಕರ್ಮಯೋಗ ಅಲ್ಲಿಗೆ ಮುಗಿಯೋದಿಲ್ಲ. ಮತ್ತೆ 3ನೇ ಚಾಪ್ಟರ್ ಏನಿದೆ, ಇದು 2 ಆದ್ಮೇಲೆ ನೆಕ್ಸ್ಟ್ ಚಾಪ್ಟರ್ ಪೂರ ಕರ್ಮಯೋಗದ ಬಗ್ಗೆನೇ ಇದೆ, ಡಿಟೇಲ್ ಆಗಿದೆ. ಇದು ನಮಗೆ ಇವಾಗ ನಮ್ಮ ನಿಜ ಜೀವನದಲ್ಲಿ ಎಲ್ಲರಿಗೂ ಸಾಕಷ್ಟು ಕೆಲ್ಸಕ್ಕೆ ಬರಂತದ್ದು ಇದು ಕರ್ಮಯೋಗ. ಸೊ ಅದನ್ನು ಕೂಡ ನಾವು ಬಹಳ ಆಳವಾಗಿ ತಿಳ್ಕೊಳ್ಳೋಣ. ಯಾಕಂದ್ರೆ ಅದರಿಂದ ನಮ್ಮ ಮನಃಶುದ್ಧಿ ಆಗುತ್ತೆ. ಮನಃಶುದ್ಧಿ ಆಗ್ತಿದ್ದಂಗೆನೆ ನಿಮ್ಗೆ ಇದು ಜ್ಞಾನ ಎಷ್ಟು ಅರ್ಥ ಆಗಿರುತ್ತೆ, ಬಾಕಿ ಇದೇನು ಅರ್ಥ ಆಗಿರಂಗಿಲ್ಲ, ಅದೆಲ್ಲ ಎಳಿತಾ ಹೋಗ್ತದೆ. ಒಂದೊಂದು ಸರ್ತಿ ಇವಾಗ ನಾವು ಚಹಾ ಸೋಸ್ತೀವಲ್ಲ, ಏನಾಗುತ್ತೆ, ಚಹಾ ಹಾಕಿದ ತಕ್ಷಣ ಬಟ್ಟೆ ಸ್ವಚ್ಛ ಇತ್ತಂದ್ರೆ ದಡ 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 ಅಂತ ಇಳಿದು ಬಿಡುತ್ತೆ. ಒಂದೊಂದು ಸರ್ತಿ ಬಟ್ಟೆ ಅಷ್ಟು ಸ್ವಚ್ಛ ಇರಂಗಿಲ್ಲ. ಅವಾಗೇನಾಗುತ್ತೆ, ಅದನ್ನ ತೆಗೆದು ಒಂದ್ ಸ್ವಲ್ಪ ನೀರಲ್ಲಿ ತಿಕ್ಕಿ ಹಿಂಡಿ ಮತ್ತೆ ಇಳಿದ್ರೆ ಬಾಕಿ ಇದೆಲ್ಲ ಇಳಿತದೆ ಅಷ್ಟೇ. ಇವಾಗ ಆ ಬಟ್ಟೆ ನಮ್ಮ ಮನಸ್ಸದು, ಅದು ಎಷ್ಟು ಶುದ್ಧವಾಗಿರುತ್ತೋ ಆ ಚಹಾ ಏನೈತೆ ಅದು ಜ್ಞಾನ ಇದ್ದಂಗೆ. ಅದು ತಿಳಿಯಾಗಿ ಇಳಿಬೇಕು ಅಂತಂದ್ರೆ ನಮ್ಮ ಮನಸ್ಸು ಸ್ವಚ್ಛ ಆಗ್ಬೇಕು. ಅದನ್ನ ನಾವು ಇವಾಗ ಕರ್ಮಯೋಗ ತಿಳ್ಕೊಳ್ಳೋಣ ಹೇಗಂದ್ರೆ. ಓಕೆ, ಇನ್ನ ಇವಾಗ ಒಂದು 2-3 ನಿಮಿಷ ನಿಮಗೆ ಇನ್ನೊಂದು ವಿಚಾರ ಹೇಳ್ತೀನಿ. ಇವಾಗ ನಾವು ಸ್ಥೂಲ ಶರೀರ ಆಮೇಲೆ ಸೂಕ್ಷ್ಮ ಶರೀರ ಇದೆಲ್ಲ ನಾವು ಮಾತಾಡಿದ್ವಲ್ಲ, ಇದ್ರ ಬಗ್ಗೆ ಒಂದು ಸ್ವಲ್ಪ ನಾನು ಒಂದು ಐಡಿಯಾ ಕೊಡ್ತೀನಿ ನಿಮಗೆ. ಯಾಕೆ ಅಂತಂದ್ರೆ ಇವೆಲ್ಲ ವಿಚಾರ ನಿಮ್ಮಲ್ಲಿ ಇತ್ತಂದ್ರೆ ನಿಮಗೆ ಸರಿಯಾದ ಒಂದು ಅನುಭವ ಬರುತ್ತೆ. ಇವಾಗ ಇಷ್ಟೆಲ್ಲ ನಾವು ಆತ್ಮಜ್ಞಾನ ಕೇಳಿದ್ವಲ್ಲ, ಸೊ ಇದು ಒಂದು ವಿಚಾರ ಇದೆ ಹೇಳಿ ಮತ್ತೆ ನಾವು ಇವಾಗ ಧ್ಯಾನಕ್ಕೆ ಕೂತ್ಕೊಳ್ಳೋಣ. ಇದು ಒಂದು ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ ನಾನು, ಇದನ್ನ ನೀವು ಅರ್ಥ ಮಾಡ್ಕೊಳ್ಳಿ. ಒಂದು ತೋಟದಲ್ಲಿ ಮಾಲಿ, ತೋಟಗಾರಿಕೆ ಮಾಡ್ತಕ್ಕಂಥ ವ್ಯಕ್ತಿ. ಅಲ್ಲೇನಿದೆ, ಎಲ್ಲ ಗಿಡಗಳು ಇದಾವೆ ತೋಟದಲ್ಲಿ, ಹೂವಿನ ಗಿಡಗಳು, ಕಾಯಿಪಲ್ಯ ಗಿಡಗಳು, ಬೇರೆ ಬೇರೆ ಗಿಡಗಳು, ಎಲ್ಲ ರೀತಿಯ ಹಣ್ಣಿನ ಗಿಡಗಳು ಎಲ್ಲ ಇದಾವೆ. ಇವಾಗ ಸಾಮಾನ್ಯವಾಗಿ ತೋಟ ಅಂದ್ಮೇಲೆ ಮತ್ತೆ ನೀರಿಡ್ಲಿಕ್ಕೆ ನಿಮಗೆ ಸಾಮಗ್ರಿ ಬೇಕಲ್ಲ. ಸೊ ಅಲ್ಲಿ ಸಾಕಷ್ಟು ಬಕೆಟ್ಗಳು ಇಟ್ಟಿದ್ದಾನಲ್ಲಿ. ಪ್ಲಾಸ್ಟಿಕ್ ಬಕೆಟ್ಗಳು ಇದಾವೆ, ಅಲ್ಯೂಮಿನಿಯಂ ಬಕೆಟ್ ಇದಾವೆ, ಸ್ಟೀಲ್ ಬಕೆಟ್ ಇದಾವೆ, ಅಲ್ಲಿ ಇಲ್ಲಿ ಯಾವುದೋ ಕಟ್ಟಿಗೆ ಬಕೆಟ್ ತರನು ಆ ತರನು ಇದಾವೆ. ಇವಾಗ ಒಂದು ಈ ಬಕೆಟ್ಗಳೆಲ್ಲ ಅಲ್ಲಿ ಇಟ್ಟಿದ್ದಾನೆ, ಅದರಲ್ಲೆಲ್ಲ ನೀರು ತುಂಬಿಸಿದಾನೆ. ಮೇಲ್ಗಡೆ ಮಧ್ಯಾಹ್ನದ ಬಿಸಿಲು, ಚೆನ್ನಾಗಿ ಬಿಸಿಲು ಹೊಳಿತಾ ಇದೆ. ಆ ನೀರಲ್ಲಿ, ಪ್ರತಿ ಒಂದು ಬಕೆಟ್ ಅಲ್ಲಿ ನೀರಲ್ಲಿ ಆ ಬಿಸಿಲಿನ ಒಂದು ಪ್ರತಿಬಿಂಬ ಬೀಳ್ತಾ ಇದೆ. ಅಂದ್ರೇನು, ಒಂದು ಪುಟ್ಟದಾಗಿ ಒಂದಲ್ಲಿ ನಮಗೆ ಸೂರ್ಯ ಕಾಣಿಸ್ತಾನಲ್ವಾ ಆ ಬಕೆಟ್ ಅಲ್ಲಿ. ಇದೆಲ್ಲ ಚಿತ್ರೀಕರಣ ಇದು. ಈಗ ಒಂದು ಪ್ಲಾಸ್ಟಿಕ್ ಬಕೆಟ್ ಏನಿರ್ತೈತೆ ಒಂದ್ ಕಡೆ ಸೀಳಿರುತ್ತದೆ. ಅವಾಗ ಸಹಜ ಮತ್ತೆ ಸೀಳಿದ ಅಂದ್ಮೇಲೆ ನೀರು ಹೋಗ್ತಾ ಇದೆ, ಹರಿದು ಹೋಗ್ತಾ ಇದೆ ಅದರಿಂದ. ಸೊ ಅವಾಗ ಈ ಮಾಲಿ ಏನ್ ಮಾಡ್ತಾನೆ, ಆ ಪ್ಲಾಸ್ಟಿಕ್ ಬಕೆಟ್ ತಗೊಂಡು ಇನ್ನ ಒಂದು ಹೊಸ ಬಕೆಟ್ ಇರುತ್ತೆ, ಆ ಹೊಸ ಬಕೆಟ್ಗೆ ಅದನ್ನ ಸುರಿತಾನೆ ನೀರ್ನ. ಅವಾಗೇನಾಯ್ತು, ಈ ಒಂದು ಸೀಳೋಗಿರೋ ಬಕೆಟ್ನಿಂದ ಹೊಸ ಬಕೆಟ್ಗೆ ನೀರ್ ಹಾಕ್ತಾ ಇದ್ದಾನೆ. ಇಲ್ಲಿ ನಾವೇನ್ ಅರ್ಥ ಮಾಡ್ಕೋಬೇಕಂದ್ರೆ, ಈ ಬಕೆಟ್ ನಮ್ಮ ದೇಹ ಇದ್ದ ಹಾಗೆ, ಅದರಲ್ಲಿರ್ತಕ್ಕಂಥ ನಮ್ಮ ನೀರು ನಮ್ಮ ಸೂಕ್ಷ್ಮ ಶರೀರ. ಸೀಳಿರ್ತಕ್ಕಂಥ ಬಕೆಟ್ ಅಂದ್ರೆ ಆ ದೇಹ ಇನ್ನ ಕೆಲ್ಸಕ್ಕೆ ಬರೋದಿಲ್ಲ, ಅದು ಸತ್ತೋಗಿದೆ. ಅವಾಗೇನಾಗುತ್ತೆ, ನೀರು ಜೀವ, ಆ ನೀರು ಇನ್ನೊಂದು ಬಕೆಟ್ಗೆ ಹೋದಾಗೆ ಹೇಗೆ ಜೀವ ಒಂದು ದೇಹದಿಂದ ಇನ್ನ ಒಂದು ಹೊಸ ದೇಹಕ್ಕೆ ಹೋಗುತ್ತೆ, ಅದೇ ರೀತಿ ನೀರು ಈ ಹಳೆ ದೇಹದಿಂದ ಹೊಸ ದೇಹಕ್ಕೆ ಬಂತು. ಆಮೇಲೆ
ಅದ್ರಲ್ಲಿ ಇರ್ತಕ್ಕಂಥ ಪ್ರತಿಬಿಂಬ ಕೂಡ ಏನಾದ್ರು ಸೀಳಿದ ಬಕೆಟ್ ಅಲ್ಲಿ ಕೂಡ ಅದು ಎಷ್ಟು ನೀರಿತ್ತು ಅದ್ರಲ್ಲಿ ಒಂದು ಪ್ರತಿಬಿಂಬ ಇತ್ತಲ್ಲ. ಆ ಸೂರ್ಯ ಪರಮಾತ್ಮ, ಆ ಸೂರ್ಯನ ಪ್ರತಿಬಿಂಬ ಈ ಬಕೆಟಿನ ನೀರಲ್ಲಿ ಏನ್ ಪ್ರತಿಬಿಂಬ ಬಿದ್ದಿರುತ್ತೆ ಅದು ನಮ್ಮ ಜೀವಾತ್ಮ. ಹೇಗೆ ನಾವು ಸುರಿತೀವೋ ಅದಕ್ಕೆ ಈ ಜೀವಾತ್ಮ ಇನ್ನೊಂದು ದೇಹಕ್ಕೆ ಹೋಗುತ್ತೆ. ಇಲ್ಲಿ ನಾವು ತಿಳ್ಕೋಬೇಕಾದಿಷ್ಟೇ, ನಾವೇನ್ ಇವಾಗ ನಾನು ನಾನು ಅಂತೇಳಿ ಆ ಒಂದು ಪ್ರತಿಬಿಂಬದಿಂದನೇ ನಾವು ಆ ಅಹಂಭಾವ ನಮ್ಮಲ್ಲಿ ನಾನು ಇಷ್ಟು ಚೆನ್ನಾಗಿ ಹೊಳಿತಾ ಇದ್ದೀನಿ, ನಂದು ಬಕೆಟ್ ಎಷ್ಟು ಹೊಸದಾಗಿದೆ, ಬೇರೆಯವ್ರನ್ನ ನೋಡಿ ಅದೇನಷ್ಟು ಹಳೆಯದಾಗಿದೆ, ಅದೇನ್ ಹಿಂಗಿದೆ, ಅದೇನ್ ಹಂಗಿದೆ, ನನ್ನ ಹತ್ರ ಹಿಂಗ್ ಚೆನ್ನಾಗಿರೋದಿದೆ ಅಂತ ನಾವೇನ್ ಹಿಂಗೆಲ್ಲ ಸಾಮಾನ್ಯವಾಗಿ ಎಲ್ಲ ಅವೆಲ್ಲ ಜೀವಿಗಳಲ್ಲ. ಅದರಲ್ಲೇನು ನೀರಿದೆ, ಮನಸ್ಸಿದೆ, ಅಂದ್ರೆ ಮನಸ್ಸಂದ್ರೆ ಸೂಕ್ಷ್ಮ ಶರೀರ, ಅದರಲ್ಲೂ ಪ್ರತಿಬಿಂಬ ಇದೆ, ಎಲ್ಲರಲ್ಲೂ ಚೈತನ್ಯ ಶಕ್ತಿ ಪ್ರತಿಬಿಂಬ ಇದ್ದಾಗೆ. ಇಲ್ಲಿ ನಾವು ತಿಳ್ಕೋಬೇಕಾದ್ದೇನಂದ್ರೆ ಇವೆಲ್ಲ ಬರೀ ಪ್ರತಿಬಿಂಬ. ಈ ಜೀವಿಗಳು ಅರ್ಥ ಮಾಡ್ಕೋಬೇಕಾದ್ದು ಮೇಲ್ ನೋಡಿ ಆ ಪರಮಾತ್ಮನೇ ಸತ್ಯ, ಬಾಕಿ ನಮ್ಮಲ್ಲಿ ಇರ್ತಕ್ಕಂಥದ್ದು ಬರೀ ಪ್ರತಿಬಿಂಬ, ಇದು ಮಿಥ್ಯ. ಒಂದು ಮೋಡ ಅಡ್ಡ ಬಂತಂದ್ರೆ ಇದು ಹೋಯ್ತಿದ್ರಲ್ಲಿ. ಇದು ನೋಡಿ, ಇದು ವಿಚಾರ ಮಾಡ್ಕೊಳ್ಳಿ. ಯಾಕಂದ್ರೆ ನೀವೆಲ್ಲ ರೀತಿಯಿಂದ ಇವಾಗ ಏನೇನು ತಿಳ್ಕೊಂಡಿದ್ರೆ ಅದೆಲ್ಲ ಆಲೋಚನೆ ಮಾಡಕ್ಕೆ ಬೇರೆ ಬೇರೆ ರೀತಿ ಆಲೋಚನೆ ಮಾಡ್ತಿರ್ತೀರಲ್ಲ. ಸೊ ಇದು ಒಂದು ನಾನು ನಿಮ್ಗೊಂದು ಟೂಲ್ ಕೊಟ್ಟಂಗೆ ಇದು. ಇನ್ನ ಒಂದು ಸ್ಟೆಪ್ ಹೆಚ್ಚಿಂದ ಅರ್ಥ ಮಾಡ್ಕೋಬೇಕಂದ್ರೆ ಈ ನೀರು ಎಷ್ಟು ತಿಳಿಯಾಗಿರುತ್ತೋ ಅಷ್ಟು ಚೆನ್ನಾಗಿ ಅದು ಪ್ರತಿಬಿಂಬ ಕಾಣುತ್ತೆ. ಪ್ರತಿಬಿಂಬ ಆಯ್ತು, ನೀರಿನ ತಳ ಆಯ್ತು ಕಾಣುತ್ತೆ. ಸೊ ನಮ್ಮಲ್ಲಿ ಸತ್ವ, ರಜಸ್ ಮತ್ತೆ ತಮಸ್ ಈ 3 ಗುಣಗಳಿದಾವೆ ನಮ್ಮಲ್ಲಿ. ಸೊ ಬಹಳ ನೀರು ಕೊಳಚಾಗಿತ್ತು ಅಂದ್ರೆ ಅದು ತಮಸ್ಸಿದ್ದಾಗೆ, ಅದು ಮನಸ್ಸು. ಅವಾಗ ನಿಮಗೆ ಪ್ರತಿಬಿಂಬ ಕೂಡ ಸರಿ ಕಾಣೋದಿಲ್ಲ ಅದರಲ್ಲಿ. ಬಹಳ ರಜಸ್ ಇತ್ತು ಅಂದ್ರೆ ನೀರು ಯಾವಾಗ್ಲೂ ಅಳ್ಳಾಡ್ತಾ ಇರುತ್ತೆ. ಯಾಕಂದ್ರೆ ರಜಸ್ ಅಂದ್ರೆ ಆಕ್ಟಿವಿಟಿ ಅಲ್ಲ, ಅವ್ರದ್ದು ಚಲಾವಣೆ ಜಾಸ್ತಿ. ಸೊ ಅವಾಗ ಕೂಡ ಪ್ರತಿಬಿಂಬ ಸರಿ ಕಾಣೋದಿಲ್ಲ. ಆದ್ರೆ ಯಾರ ಮನಸ್ಸು ಸಾತ್ವಿಕ ರೀತಿಯಿಂದ ಸ್ವಚ್ಛ, ತಿಳಿ, ಶಾಂತವಾಗಿರುತ್ತೋ ಅವರಲ್ಲಿ ಆ ಪರಮಾತ್ಮನ ಪ್ರತಿಬಿಂಬದ ಅನುಭವ ಎಲ್ಲದಕ್ಕಿಂತಲೂ ಜಾಸ್ತಿ ಇರುತ್ತೆ. ಸೊ ಇನ್ನು ಮುಂದೆ ಶ್ಲೋಕದಲ್ಲಿ ಇದು ತ್ರಿಗುಣಾತ್ಮಿಕ ಇದೆಲ್ಲ ಬರುತ್ತೆ, ಅದು ಸತ್ವರಜಸ್ ತಮಸ್ಸು, ಅದ್ರ ವಿಚಾರನ ಮಾತಾಡೋಣ. ಯಾಕಂದ್ರೆ ಭಗವಂತನೇ ಹೇಳ್ತಾನೆ, ಮತ್ತೆ ಇವಾಗ ಕರ್ಮಯೋಗ ಹೇಳ್ಕೊಡ್ತಾ ಇದ್ದಾನಂದ್ರೆ ಇವೆಲ್ಲ ಹೇಳಿ ನಮಗೆ ಅರ್ಥ ಮಾಡಿಸ್ಕೊಡ್ಬೇಕು. ಆತನ ಕೆಲಸನೇ ಇವಾಗ ಅದು. ನಾವು ಕೇಳೋದಕ್ಕೆ ಶ್ರದ್ಧಾ ಭಕ್ತಿಯಿಂದ ಬಂದಿದೀವಿ ಅಷ್ಟೇ. ನೀನ್ ಹೆಂಗ್ ಹೇಳ್ಕೊಡ್ತೀಯೋ, ನಮ್ಗೆ ಹೆಂಗ್ ತಿಳಿಸ್ತೀಯೋ ಅದು ನಿಂದೇ ಕೆಲಸ ಇನ್ನ. ಸೊ ಇದನ್ನ ವಿಚಾರ ಮಾಡಿ ಮತ್ತೆ ಇದ್ರ ಬಗ್ಗೆ ಏನಾದ್ರು ಪ್ರಶ್ನೆ ಇದ್ರೆ ನಾಳೆ ಮಾತಾಡೋಣ. ಓಕೆ, ಎಲ್ಲರೂ ಮೆಡಿಟೇಷನ್ ಮಾಡೋಣ. ಹೀಗೆ ಸ್ವಲ್ಪ ನೋಡಿ, ದಿನಕ್ಕೂ ಕೂಡ ನಿಮಗೆ ಒಂದು ಅನುಭವ ಜಾಸ್ತಿ ಆಗ್ತಾ ಹೋಗ್ಬೇಕು. ಆ ಒಂದು ಸಾಕ್ಷಿ ಭಾವ ಮತ್ತು ಈ ದೇಹ ನಾನಲ್ಲ, ಈ ಪ್ರಾಣ ನಾನಲ್ಲ, ಆ ಚೈತನ್ಯ ಶಕ್ತಿಯ ಒಂದು ಅನುಭವ. ಎಲ್ಲರೂ ಎಲ್ಲಿ ಕೂತಿದೀವಿ ಅಲ್ಲಿ ಸುಖವಾಗಿ ಕೊಡೋಣ. ಬಾಡಿ ಅಡ್ಜಸ್ಟ್ ಮಾಡ್ಕೊಳ್ರಿ. ಯಾವುದೇ ನೋವಿತ್ತು ಅದಿತ್ತು ಅಂದ್ರೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ಆರಾಮಾಗಿ ಕೊಡ್ರಿ. ಬೆನ್ನು, ಕುತ್ತಿಗೆ ಹಾಗೂ ತಲೆ ಸ್ವಲ್ಪ ಸ್ಟ್ರೇಟ್ ಆಗಿರ್ಲಿ, ಜಾಸ್ತಿ ಪ್ರೆಷರ್ ಹಾಕೋದ್ ಬೇಡ. ಕಣ್ಣುಗಳು ಬಹಳ ಮೃದುವಾಗಿ ಮುಚ್ಚಿ ಇವಾಗ ಒಂದೊಂದೇ ಪಾರ್ಟ್ನ ನಾವು ರಿಲ್ಯಾಕ್ಸ್ ಮಾಡ್ಕೊಂತ ಬರೋಣ. ನಮ್ಮಲ್ಲಿರ್ತಕ್ಕಂಥ ಒಂದು ಚೈತನ್ಯ ಶಕ್ತಿಯಿಂದ ಪ್ರತಿ ಒಂದು ಪಾರ್ಟ್
ನಮ್ಮ ಗಮನಕ್ಕೆ ತಂದು ಅದನ್ನ ರಿಲ್ಯಾಕ್ಸ್ ಮಾಡಿ. ಮುಖವು ಕಂಪ್ಲೀಟ್ ರಿಲ್ಯಾಕ್ಸ್ ಸ್ಟೇಟ್ ಅಲ್ಲಿ ಮುಖ ಮತ್ತು ಹಣೆ, ಮೆದುಳು. ಇವಾಗ ಶುರು ಮಾಡೋಣ. ಪಾದಗಳು, ಅದರ ಅರಿವು ನಿಮಗಾಗಬೇಕು. ಪಾದಗಳ ಅರಿವು. ಮೊಣಕಾಲು, ಸೊಂಟ, ಹೊಟ್ಟೆ, ಎದೆ, ಭುಜ ಮತ್ತು ಕೈಗಳು, ಕುತ್ತಿಗೆ, ಸಂಪೂರ್ಣ ಮುಖ, ಮುಖದಲ್ಲಿ ಒಂದು ಕಿರು ನಗು ಇರಲಿ. ತಲೆ ಮತ್ತು ಮೆದುಳು, ಈಗ ನಾವು ಸಂಪೂರ್ಣ ಒಂದು ಎನರ್ಜಿ ಫ್ಲೋ ಪಾದದಿಂದ ತಲೆವರೆಗೂ ನಾವು ಆ ಎನರ್ಜಿಯ ಫ್ಲೋಯಿನ ಒಂದು ಅನುಭವ ನಮಗಾಯ್ತು. ಈಗ ನಮ್ಮ ಗಮನ ಉಸಿರಿನ ಮೇಲೆ ಬರಲಿ. ನಿಧಾನವಾಗಿ ಉಸಿರು ಒಳಗೋಗುವುದು, ಹೊರಗೆ ಬರುವುದು ನಿಮಗೆ ಅನುಭವ ಆಗ್ತಾ ಇದೆ. ಮೂರು ಸಾರಿ ಜೋರಾಗಿ ಉಸಿರು ತಗೋಣ. ಬ್ರೀದ್ ಇನ್, ಬ್ರೀದ್ ಔಟ್. Breathe in, breathe out. Breathe in, breathe out. ಈಗ ನಾವು ಪಂಚಕೋಶದ ವಿಚಾರವಾಗಿ ಧ್ಯಾನ ಮಾಡೋಣ. ಅಲ್ಲಿ ಏನ್ ತಿಳ್ಕೊಂಡ್ವಿ ನಾವು? ಯಾವ ವಸ್ತು ಬದಲಾಯಿಸ್ತಾ ಇರುತ್ತೋ ಅದು ನಾನಲ್ಲ.
ನಮ್ಮಲ್ಲಿ ಎರಡು ವಸ್ತು ಉಂಟು. ಒಂದು ಬದಲಾಯಿಸೋ ವಸ್ತು, ಇನ್ನೊಂದು ಬದಲಾಯಿಸದೆ ಇರ್ತಕ್ಕಂಥ ಒಂದು ವಸ್ತು. ಎರಡನೆಯದು, ನೋಡುವನೊಬ್ಬನಿದಾನೆ, ಕಾಣುವುದು ಒಂದಿದೆ. ದೃಷ್ಟ ಅಂದ್ರೆ ನೋಡುವರು, ದೃಶ್ಯ ಅಂದ್ರೆ ನೋಡಿರ್ತಕ್ಕಂಥದ್ದು. ಸೊ ಈ ವಿಚಾರವಾಗಿ ಮೊದಲನೇದಾಗಿ ಅನ್ನಮಯ ಕೋಶ. ಸ್ವಲ್ಪ ಕೈಯನ್ನು ಒತ್ತಿ, ಮುಷ್ಟಿಯನ್ನು ಒತ್ತಿ ಮತ್ತೆ ಸಡಿಲ್ ಬಿಡ್ರಿ ಅದನ್ನು. ಇದು ನಿಮ್ಮ ಅನುಭವಕ್ಕೆ ಬಂತಲ್ಲ, ಅಂದ್ರೆ ಅದು ನನ್ನ ದೇಹ. ದೇಹ ನನಗೆ ಕಾಣಿಸ್ತಾ ಇದೆ. ಯಾವುದು ನನಗೆ ಕಾಣಿಸ್ತಾ ಇದೆಯೋ ಅದು ನಾನಲ್ಲ. ಅಲ್ಲಿ ಲೇಬಲ್ ಮಾಡ್ರಿ, ಇದು ಅನ್ನಮಯ ಕೋಶ, ಈ ದೇಹವು ನಾನಲ್ಲ. ದೇಹ ಬದಲಾಯಿಸುವ ವಿಷಯ ನಮಗೆ ಸಾಕಷ್ಟು ತಿಳಿದಿದೆ. ಹುಡುಗನಾಗಿದ್ದಾಗ ನಾನು ಹೇಗಿದ್ದೆ, ವಯಸ್ಸಿಗೆ ಬಂದಾಗ ಹೇಗಿದ್ದೆ, ಮಧ್ಯ ವಯಸ್ಸಿನಲ್ಲಿ ಹೇಗಿದ್ದೆ, ವಯಸ್ಸಾದ್ಮೇಲೆ ಹೇಗಿದ್ದೀನಿ, ಸಂಪೂರ್ಣವಾಗಿ ದೇಹ ಬದಲಾಯಿಸಿದೆ. ಆದ್ರೆ ಪ್ರತಿಯೊಂದು ಸ್ಥಿತಿಯಲ್ಲಿ ನಾನು ಅನ್ನೋದು ಶಾಶ್ವತವಾಗಿದೆ. ಅದಕ್ಕೆ ನಾನು ಇವಾಗ ದೇಹವಲ್ಲ. ಎರಡನೇ ಕೋಶ ಪ್ರಾಣಮಯ ಕೋಶ. ನಾನು ಉಸಿರು ತಗೊಳ್ತಾ ಇದ್ದೀನಿ, ಉಸಿರು ಬಿಡ್ತಾ ಇದ್ದೀನಿ. ಈ ಒಂದು ಪ್ರಾಣಶಕ್ತಿಯಿಂದಲೇ ನನ್ನ ಉಸಿರು ಆಡುವುದು ನಡೀತಾ ಇದೆ. ನನ್ನಲ್ಲಿ ಹಸಿವಾಗುವ ಶಕ್ತಿ, ಊಟ ಆದ ನಂತರ ಪಚನ ಶಕ್ತಿ ಎಲ್ಲ ಆಗ್ತಾ ಇರೋದು ಪ್ರಾಣಶಕ್ತಿಯಿಂದಲೇ. ಅದರ ಸಂಪೂರ್ಣ ಅರಿವು ನನಗಿದೆ. ಹಸಿವಾಗೋದು ಗೊತ್ತಾಗ್ತಾ ಇದೆ, ಹೊಟ್ಟೆ ತುಂಬಿದ್ ಗೊತ್ತಾಗ್ತಾ ಇದೆ. ಯಾವಾಗಾದ್ರೂ ಸುಸ್ತು ಅನ್ಸೋದು ನನಗೆ ಗೊತ್ತಾಗ್ತಾ ಇದೆ. ಈಗ ನನ್ನಲ್ಲಿ ಸಾಕಷ್ಟು ಶಕ್ತಿ ಇದೆ ಅನ್ನೋದು ಗೊತ್ತಾಗುತ್ತೆ. ಪಚನೆ ಆಗಿದ್ದು ಗೊತ್ತಾಗುತ್ತೆ, ಪಚನೆ ಆಗ್ಲಾರದು ಗೊತ್ತಾಗುತ್ತೆ. ಇದೆಲ್ಲ ಆಗ್ತಾ ಇರೋದು ಪ್ರಾಣಮಯ ಕೋಶದಿಂದ. ಇದೆಲ್ಲವನ್ನು ನೋಡ್ತಕ್ಕಂಥವನು ನಾನು. ಆದ್ರೆ ನಾನು ಈ ಪ್ರಾಣಮಯ ಕೋಶ ಅಲ್ಲ. ಅಲ್ಲಿ ಲೇಬಲ್ ಮಾಡಿ ಪ್ರಾಣಮಯ ಕೋಶ, ಇದು ನಾನಲ್ಲ. ಆಳವಾಗಿ ಹೋಗಿ ನೋಡಿದ್ರೆ ನಾನು ಮನೋಮಯ ಕೋಶವ, ಮನಸ್ಸು ನಾನು. ಮನಸ್ಸಿನಲ್ಲಿ ಕೂಡ ಈಗ ನನ್ನ ಮನಸ್ಸು ಶಾಂತವಾಗಿದೆ. 1 ಗಂಟೆ ಮುಂಚೆ ಸಾಕಷ್ಟು ವಿಷಯಗಳು ತಲೆಯಲ್ಲಿ ಓಡ್ತಾ ಇತ್ತು. ಮತ್ತೆ ಸ್ವಲ್ಪ ಸಮಯದ ನಂತರ ಅನೇಕ ವಿಚಾರಗಳು, ದುಃಖ, ಸುಖ, ಚಿಂತೆ, ವ್ಯಾಮೋಹ, ಭಯ, ಎಲ್ಲ ವಿಚಾರಗಳು ಮನಸ್ಸಲ್ಲಿರುತ್ತೆ. ನಮಗೆಲ್ಲ ಸ್ಪಷ್ಟವಾಗಿ ಕಾಣಿಸ್ತಾ ಇರುತ್ತೆ. ಇದೆಲ್ಲ ಕಾಣ್ತಾ ಇರೋದ್ರಿಂದ ನಾನು ಇದನ್ನ ನೋಡ್ತಾ ಇದ್ದೀನಿ. ನಾನು ದ್ರಷ್ಟ, ಮನಸ್ಸು ದೃಶ್ಯ. ಇದು ಕೂಡ ನಾನಲ್ಲ. ಅಲ್ಲಿ ಲೇಬಲ್ ಮಾಡಿ ಮನೋಮಯ ಕೋಶ. ಇನ್ನ ಆಳವಾಗಿ ಹೋದ್ರೆ ಮನಸ್ಸಿನ ಹಿಂದೆ ಬುದ್ಧಿಶಕ್ತಿ, ವಿಜ್ಞಾನಮಯ ಕೋಶ.
ನನಗೆ ವಿಚಾರ ತಿಳಿದು ಬರ್ತಾ ಇದೆ, ತಿಳಿದು ಬರ್ತಾ ಇಲ್ಲ. ಕನ್ಫ್ಯೂಷನ್ ಇದೆ, ಇಲ್ಲ ಸ್ಪಷ್ಟವಾಗಿದೆ. ಇದೆಲ್ಲ ವಿಚಾರ, ಇದರ ಹಿಂದೆ ಒಂದು ಶಕ್ತಿ ಇದೆ, ಅದಕ್ಕೆ ಗೊತ್ತಾಗ್ತಾ ಇದೆ. ಸೊ ಈ ಬುದ್ಧಿಶಕ್ತಿ ಕೂಡ ಸದಾ ಬದಲಾವಣೆ ಆಗ್ತಕ್ಕಂತ ಒಂದು ಕ್ಷೇತ್ರ. ಈ ಕ್ಷೇತ್ರ ಈ ಚೈತನ್ಯ ಶಕ್ತಿಗೆ ಕಾಣಿಸ್ಕೊಡ್ತಾ ಇದೆ. ಸೊ ಅದು ಕೂಡ ನಾನಲ್ಲ, ಅದು ಒಂದು ವಸ್ತುವೇ. ವಸ್ತು ಅಂದ್ರೆ ಇವತ್ತಿದೆ, ನಾಳೆ ಇಲ್ಲ. ಅಲ್ಲಿ ಲೇಬಲ್ ಮಾಡಿ ವಿಜ್ಞಾನಮಯ ಕೋಶ ಕೂಡ ನಾನಲ್ಲ. ಇನ್ನ ಆಳವಾಗಿ ಹೋದ್ರೆ ಒಂದು ಗಾಢವಾದ ಒಂದು ಶೂನ್ಯತೆ, ಸ್ತಬ್ಧವಾದ ಶೂನ್ಯತೆ, ಚಿಂತೆ ಇಲ್ಲದೆ ಇರ್ತಕ್ಕಂಥ ಒಂದು ಆನಂದದ ಅನುಭವ. ಇದು ನಾನ? ಇಲ್ಲ. ಯಾಕೆ? ಸ್ವಲ್ಪ ಸಮಯದ ನಂತರ ಇದಿರೋದಿಲ್ಲ. ಮತ್ತೆ ಇದೂ ಅಲ್ಲ ಅಂದ್ರೆ ಮತ್ತೆ ನಾನು ಯಾರು? ಇವೆಲ್ಲ ಸ್ಥಿತಿಯನ್ನು ನೋಡ್ತಕ್ಕಂಥ ಏಕೈಕ ಚೈತನ್ಯ ಶಕ್ತಿ ಐದು ಕೋಶಗಳನ್ನು ಸ್ಪಷ್ಟವಾಗಿ ಸದಾ ನೋಡ್ತಕ್ಕಂಥ ಆ ಒಂದು ಸಾಕ್ಷಿ ಭಾವ, ಅರಿವಿನ ಶಕ್ತಿ, ಅದೇ ಶುದ್ಧ ಚೈತನ್ಯ ಪರಮಾತ್ಮ. ಯಾವುದಾದ್ರೂ ಒಂದು ವಸ್ತು ಕಾಣಿಸ್ತಾ ಇದೆ ಅಂದ್ರೆ ನಮಗೆ ಕಣ್ಣಿದೆಯಾ ಅಂತ ನಾವು ಪ್ರಶ್ನೆ ಮಾಡೋದು ಬೇಕಾಗಿಲ್ಲ. ಯಾಕೆ? ಕಣ್ಣಿದೆಯಂತಾನೆ ನಮಗೆ ಕಾಣಿಸ್ತಾ ಇದೆ. ಸೊ ಹಾಗೆ ಜೀವನದಲ್ಲಿ ಪ್ರತಿಯೊಂದು ಅನುಭವ ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ ಎಲ್ಲ 5 ಇಂದ್ರಿಯಗಳ ಅನುಭವ ಈ ಒಂದು ಚೈತನ್ಯ ಶಕ್ತಿಯಿಂದಲೇ ಸಾಧ್ಯ. ಎಲ್ಲಿವರೆಗೂ ನಮಗೆ ಅನುಭವ ಆಗ್ತಾ ಇದೆಯೋ ಅದು ಚೈತನ್ಯ ಶಕ್ತಿಯಿಂದನೇ ಆಗ್ತಾ ಇದೆ ಅಂತ ನಾವು ಖಡಾಖಂಡಿತವಾಗಿ ಹೇಳ್ಬೋದು. ಈಗ ನಮಗೆ ಯಾರಾದ್ರೂ ಪ್ರಶ್ನೆ ಮಾಡಿದ್ರೆ ನಾವೊಂದು ಕತ್ತಲು ಕೋಣೆಯಲ್ಲಿ ಇದೀವಿ, ಒಂದ್ ಕಡೆ ಲೈಟ್ ಇಲ್ಲ, ಸಂಪೂರ್ಣ ಕತ್ಲು. ಅಲ್ಲಿ ಯಾರಾದ್ರೂ ಹೊರಗಡೆಯಿಂದ ಏನೋ ನೀನ್ ಬದುಕಿದೀಯಾ ಅಂತ ಕೇಳಿದ್ರೆ ಇಮಿಡಿಯೇಟ್ ನಿಮಗೆ ನೀವು ಈ ಪ್ರಶ್ನೆಯನ್ನು ಕೇಳಿ ವಿಚಾರ ಮಾಡಿ. ನಮ್ಗೇನಾದ್ರೂ ಲೈಟ್ ಬೇಕಾ ನಮ್ಮನ್ನ ನೋಡಿ ಬದುಕಿದೀನೋ ಇಲ್ಲೋ ಅಂತ ಹೇಳೋದಕ್ಕೆ? ಲೈಟ್ ಬರ್ಲಿ ಆಮೇಲೆ ಹೇಳ್ತೀನಿ ಅಂತ ಹೇಳ್ತೀಯಾ? ಇಲ್ಲ ಯಾರನ್ನಾದ್ರೂ ಕೇಳಿ ಹೇಳ್ತೀನಿ ಅಂತ ಹೇಳ್ತೀಯಾ? ನಿಮಗೆ ಯಾವುದೇ ತರದ ಸಹಾಯ ಬೇಕಾಗಿಲ್ಲ. ಸ್ವ ಅನುಭವ ಅಂತೀವಿ ಇದಕ್ಕೆ. ಸ್ವ ಅನುಭವದಿಂದ ನೀವ್ ಹೇಳ್ತೀರಿ
ಹಾ, ನಾನು ಬದುಕಿದ್ದೀನಿ. ಅಂದ್ರೆ ಏನು? ನನ್ನಲ್ಲಿ ಆ ಚೈತನ್ಯ ಶಕ್ತಿ ಇದೆ. ಆ ಒಂದು ಅನುಭವ ಏನಿದೆ ಅದಕ್ಕೆ ಮನಸ್ಸು ಕೂಡ ಬೇಕಾಗಿಲ್ಲ, ಯಾಕಂದ್ರೆ ಅದು ಸ್ವಪ್ರಕಾಶಕ. ಆ ಅನಿಸಿಕೆ ಏನಿದೆಯಲ್ಲ ಅದೇ ಚೈತನ್ಯ ಶಕ್ತಿ. ನಮಗೆ ಜನ್ಮ ಜನ್ಮಾಂತರ ಹೊರಗಡೆ ಪ್ರತಿಯೊಂದು ವಸ್ತುವಾಗಿ ನೋಡುವಂತ ವಿಚಾರ ಇದೆ ಮನಸ್ಸಿನಲ್ಲಿ. ಆದ್ರೆ ಆಂತರಂಗದಲ್ಲಿ ಹೋಗಿ ನೋಡ್ತಕ್ಕಂಥ ಆ ಒಂದು ಪ್ರಯತ್ನ, ಅನುಭವ, ಕಾರ್ಯ ನಾವು ಯಾವತ್ತೂ ಮಾಡಿಲ್ಲ. ಇವಾಗ ನಾವು ಮಾಡ್ತಾ ಇರೋದು ಅದೇ ವಿಚಾರ. ಆಂತರಂಗದ ಪ್ರಯಾಣ, ಆ ಒಂದು ನಿಜ ಚೈತನ್ಯದ ಅನುಭವ. ಓಕೆ, ಎಲ್ಲರೂ ತಮ್ಮ ಅಂಗೈಯನ್ನು ಉಜ್ಜಿ ಕಣ್ಣಿನ ಮೇಲೆ ಇಟ್ಕೊಂಡು ದಯವಿಟ್ಟು ಕಣ್ ತೆಗಿರಿ. ಪ್ರಶ್ನೆಗಳಿದೆಯಾ ಯಾರಿಗಾದ್ರೂ? Q&A ಚಾಲು ಮಾಡ್ತೇನೆ ನಾನು. ಹಲೋ, ಟೈಪ್ ಮಾಡ್ಬೋದು ನೀವು. ಸೊ ಈ ಧ್ಯಾನ ಏನಿದೆ, ಪಂಚಕೋಶದ ಧ್ಯಾನ, ನೀವು ಬೇರೆ ಸಮಯದಲ್ಲೂ ಕೂಡ ನೀವು ಮಾಡ್ಬೋದು. ಇದೇನಂದ್ರೆ, ಎಲ್ಲಿವರೆಗೂ ನಾವು ಆಂತರಂಗದ ಒಂದು ಪ್ರಯಾಣ ಮಾಡೋದಿಲ್ವೋ ಅದು ನಮಗೆ ಅನುಭವಕ್ಕೆ ಬರೋದು ಸ್ವಲ್ಪ ಕಷ್ಟ. ಆದರೆ ನಾವು ಮಾಡ್ತಾ ಮಾಡ್ತಾ ನಿಮಗೆ ಪ್ರತಿಯೊಂದು ಸರ್ತಿ ಕೂಡ ನಿಮಗೆ ಹೆಚ್ಚಿನ ಅನುಭವ, ಸ್ಪಷ್ಟದ ಅನುಭವ ಆಗ್ಲಿಕ್ಕೆ ಸಾಧ್ಯ ಉಂಟು. ನಿಮಗೆ ಜ್ಞಾನ ಇವಾಗ ಬಂದುಬಿಟ್ಟಿದೆ. ಅದು ನಿಮ್ಮ ಮನಸ್ಸಿನಿಂದ ಆಂತರಂಗಕ್ಕೆ ಹೋಗೋದು ಮಾತ್ರ ಇವಾಗ ಅದೊಂದು ಪ್ರಯಾಣ. ಓಕೆ, ಸೊ ಇಲ್ಲಿಗೆ ಮುಗಿಸೋಣ ನಮ್ಮ ಪಾಠ. ಓಂ ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ತತ್ಸತ್. ಶ್ರೀ ಚಿನ್ಮಯ ಸದ್ಗುರವೇ ನಮಃ. ಶ್ರೀ ಕೃಷ್ಣಾರ್ಪಣಮಸ್ತು. ಹೇ ಪರಮಾತ್ಮ, ನಿನ್ನ ಕೃಪೆಯಿಂದ ಈ ಅಮೃತವಾಣಿ ನಮ್ಮಲ್ಲಿವರೆಗೆ ಬಂದಿದೆ. ಇದರ ಸಂಪೂರ್ಣ ಅರಿವಾಗಿ ನನ್ನ ಜೀವನವನ್ನು ಸಾರ್ಥಕವಾಗಿ ಮಾಡಪ್ಪ. ಗುರು ಪರಂಪರಕ್ಕೆ ನಮ್ಮ
ಅಪಾರ ಧನ್ಯವಾದಗಳು. ಇಲ್ಲಿ ಶೀಲಾ ಅವರು ಕೇಳಿದ್ದೇನು ಅಪ್ಲೋಡ್ ಮಾಡ್ಬೇಕು ಸ್ಪೀಚಸ್. ಇದು ಎಲ್ಲಿ ಅಪ್ಲೋಡ್ ಮಾಡೋದು? ಇದರಲ್ಲಿ ಅಪ್ಲೋಡ್ ಮಾಡಕ್ ಬರೋದಿಲ್ಲ ಇವ್ರೆ.